ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ಒಂದು ಮಾತಿದೆ, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸಾರ್ಡ್ ಅಂತ. ಅಂದ್ರೆ ಒಂದು ಲೇಖನಿಗೆ ಕತ್ತಿ ಏನೆಲ್ಲ ಬದಲಾವಣೆಗಳನ್ನ ಸಮಾಜದಲ್ಲಿ ಮಾಡಬಹುದು, ಅದಕ್ಕಿಂತ ತೀವ್ರವಾದಂತಹ ಬದಲಾವಣೆಯನ್ನ ತರುವಂತಹ ಸಾಮರ್ಥ್ಯ ಇದೆ ಅಂತ. ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ಕೇಳಿ. ನಮ್ಮ ಅತಿಥಿಗಳು ಸರಿಸುಮಾರು 1200ಕ್ಕೂ ಹೆಚ್ಚು ನುಡಿಚಿತ್ರಗಳನ್ನು ಬರೆದಿದ್ದಾರೆ. ತರಂಗದಲ್ಲಿ ಸುಮಾರು 7 ವರ್ಷಗಳ ಕಾಲ ಸುದೀರ್ಘವಾಗಿ ಅನೇಕ ಹಿರಿಯ ಸಾಹಿತ್ಯಿಕ ದಿಗ್ಗಜರು, ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ಶ್ರೀಮಂತವಾಗಿರುವಂತಹ ನಮ್ಮ ಸಾಹಿತ್ಯವನ್ನ ಇಮ್ಮಡಿಗೊಳಿಸಿದಂಥ ಯಾರ್ಯಾರ ಕವಿಗಳು, ಯಾರ್ಯಾರ ಲೇಖಕರ ಹೆಸರನ್ನು ತಗೊಳ್ತೀರಾ? ಪೂತಿನ ಅವರು, ಕೆ ಎಸ್ ನರಸಿಂಹಸ್ವಾಮಿ ಅವರು, ಚನ್ನವೀರ ಕಣವಿ ಅವರು, ಚದುರಂಗ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಹೀಗೆ ನಾನು ಯಾರ್ಯಾರ ಹೆಸರನ್ನು ತಗೊಳ್ತೀನೋ ಅವರೆಲ್ಲರನ್ನ ವಿಭಿನ್ನ ವಿಶೇಷ ರೀತಿಯಾಗಿ ಅವರ ಸಾಹಿತ್ಯದ ಆಳಕ್ಕೆ ಹೋಗಿ ಅವರನ್ನ ಸಂದರ್ಶಿಸಿ ಅವರ ಕುರಿತಾಗಿ ಅನೇಕ ವಿಶೇಷ ಲೇಖನಗಳನ್ನು ತಂದಿದ್ದಾರೆ ನಮ್ಮ ಅತಿಥಿಗಳು. ನಮ್ಮ ಅತಿಥಿಗಳು ಒಮ್ಮೆ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಇರುವಂತಹ ಒಂದು ಸಿನಿಮಾ ಚಿತ್ರಮಂದಿರದ ಮುಂದೆ ಒಬ್ರು ಐಸ್ ಕ್ಯಾಂಡಿ ಮಾರ್ತಿರ್ತಾರೆ. ಅವರ ಕುರಿತಾಗಿ ಒಂದು ಲೇಖನವನ್ನ ಬರೀತಾರೆ. ಅದು ಎಷ್ಟು ಬದಲಾವಣೆಯನ್ನ ತರುತ್ತೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಅವರ ಜೀವನಕ್ಕೆ ಐಸ್ ಕ್ಯಾಂಡಿಯನ್ನ ಮಾರ್ತಿರ್ತಾರೆ. ಅವರು 3 ತಿಂಗಳ ನಂತರ ಇವರಿಗೆ ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಲೇಖನ ನನ್ನ ಬದುಕನ್ನೇ ಬದಲಾಯಿಸ್ತು, ನನಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ತು ಅಂತ ಹೇಳ್ತಾರೆ. ಹಾಗಾಗಿಯೇ ನಾನು ಹೇಳಿದ್ದು ಪೆನ್ ಈಸ್ ಮೈಟಿಯರ್ ದ್ಯಾನ್ ಸಾರ್ಡ್ ಅಂತ ಹೇಳಿ. ಒಮ್ಮೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಕಾಲವಾದಾಗ ಅವರ ಶ್ರೀಮತಿ ರಾಜೇಶ್ವರಿ ಅವರು ಕರೆ ಮಾಡಿ ಅವ್ರ ಮನೆಗೆ ನಮ್ಮ ಅತಿಥಿಗಳನ್ನ ಕರೆಸ್ಕೊತಾರೆ. ಸರಿಸುಮಾರು 2,500 ಪತ್ರಗಳನ್ನ ಅವರ ಮುಂದೆ ಇಟ್ಟು ಹೇಳ್ತಾರೆ, ಒಂದಕ್ಕಿಂತ ಒಂದು ಪತ್ರ ತನ್ನದೇ ಆದಂಥ ಇತಿಹಾಸವನ್ನ, ಐತಿಹ್ಯವನ್ನ, ನಮ್ಮ ಪರಂಪರೆಯನ್ನ ಹೊಂದಿರುವಂತಹ ಪತ್ರಗಳು. ಈ ಪತ್ರಗಳನ್ನ ನಿಮಗೆ ನಾನು ಜವಾಬ್ದಾರಿಯಿಂದ ನೀಡ್ತಾ ಇದ್ದೀನಿ, ನಿಮಗೆ ಒಪ್ಪಿಸ್ತಾ ಇದ್ದೀನಿ, ಇದನ್ನ ಒಂದು ಪುಸ್ತಕ ರೂಪದಲ್ಲಿ ತನ್ನಿ ಅಂತ ಹೇಳ್ತಾರೆ. ಆ ಪುಸ್ತಕವನ್ನ ಓದ್ತಾ ಇದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಇಡೀ ಯಶೋಗಾಥೆಯನ್ನ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದವರು ನಮ್ಮ ಅತಿಥಿಗಳು. ಕೃಷಿಕರ ಕುರಿತಾಗಿ ಅನೇಕ ಅಭೂತಪೂರ್ವವಾದಂತಹ ಪರಿಸರ ಸ್ನೇಹಿಯಾಗಿ ಅಲ್ಲಿ ಕಂಡು ಕೇಳರಿಯದ ಸಾಧಕ ಕೃಷಿಕರ ಕುರಿತಾಗಿ ಲೇಖನಗಳನ್ನು ಬರೆದಿದ್ದಾರೆ. ಕೃಷಿಪರ ಸಾಹಿತಿಗಳು ಹೌದು. ಬನ್ನಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರ್ಮಾಡ್ಕೊಳ್ಳೋಣ. ಅವರೇ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಿಮ್ಮ ಜೊತೆಯಲ್ಲಿ ಬಹಳಷ್ಟು ಮಾತಾಡೋದಕ್ಕಿದೆ, ತಿಳ್ಕೊಳ್ಳೋದಕ್ಕಿದೆ. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಖಂಡಿತ ಬನ್ನಿ ವೀಕ್ಷಕರೇ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ಒಂದೊಳ್ಳೆ ಮಾತು KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ಬದುಕು ಎಂದು ಸಲಹೆ ನೀಡಬಹುದೇ ವಿನಃ ನೀನ್ ಇದೇ ರೀತಿ ಬದುಕು ಅಂತ ಸಲಹೆ ನೀಡಬಹುದು, ಆದ್ರೆ ನಾನು ಹೇಗಾದ್ರೂ ಬದುಕ್ತೀನಿ, ನೀನ್ ಹೀಗೆ ಬದುಕು ಅಂತ ಹೇಳೋದು ಸರಿಯಲ್ಲ. ಹೌದಲ್ವಾ? ನಾವು ಯಾವ ರೀತಿ ಬದುಕಬೇಕು ಅಂತ ಹಿರಿಯರು, ಸಮಾಜ ನಮಗೆ ಹೇಳ್ತಾ ಬರ್ತಿರುತ್ತೆ. ಆದ್ರೆ ಇದೇ ರೀತಿ ಬದುಕು ಅಂತ ನಾವು ಹೇಳೋದಕ್ಕೆ ಮುನ್ನ ಅದನ್ನ ನಾವು ನಿಭಾಯಿಸಬೇಕಾಗತ್ತೆ. ತನ್ಮೂಲಕ ನಮ್ಮ ಬದುಕಿನ ಶೈಲಿಯಲ್ಲೇ ನಾವು ಬೇರೆಯವರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಯಾವ ರೀತಿ ಬದುಕಬೇಕು ಅಂತ ತಿಳಿ ಹೇಳಬೇಕು ಅಂತ ಹೇಳ್ತಾರೆ ನಮ್ಮ ಅತಿಥಿಗಳು. ನಿವೃತ್ತ ಪ್ರಾಧ್ಯಾಪಕರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ನಿಮ್ಮ ಸಂಶೋಧನೆ ಯಾವ ರೀತಿ ಇದೆಯೋ, ನಿಮ್ಮ ಬರವಣಿಗೆ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನ ಬೆಳೆಸ್ತಾ ಬಂದವರು ತಾವು.
ಪುತ್ತೂರಿನ ದೇರ್ಲಾ ಎಂಬ ಗ್ರಾಮ, ಆ ಹೆಸರೇ ಒಂದು ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಸುತ್ತಮುತ್ತಲು ಎಲ್ಲ ಹಸಿರು ದಟ್ಟ ಕಾನನ, ನೈಸರ್ಗಿಕವಾಗಿ ಪರಿಸರಕ್ಕೆ ಹತ್ತಿರವಾಗಿ ನಿಮ್ಮ ಬಾಲ್ಯ ಇತ್ತು ಅಂತ ಹೇಳ್ತಿದ್ರಿ. ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಕ್ಷಗಾನದ ಪ್ರಸಂಗಗಳನ್ನ, ರಾಮಾಯಣ ಮಹಾಭಾರತಗಳನ್ನ ಕತೆ ಹೇಳುವ ಮೂಲಕವೇ ನಿಮ್ಮ ಬಾಲ್ಯವನ್ನ ಅತ್ಯಂತ ಶ್ರೀಮಂತಗೊಳಿಸ್ತವರು. ಹೇಳಿ, ನಿಮ್ಮ ತಂದೆ ತಾಯಿಯ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಏನ್ ಹೇಳ್ತೀರಿ ಸರ್? ಒಂದು ಕವನದ ಮೂಲಕ ಆಹಾ, ನಾನು ನನ್ನ ಮಾತನ್ನ ಆರಂಭ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲು ಆ ಕವನ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಪಠ್ಯವಾಗಿದೆ. ಆ ಕವನ ಎಲ್ಲ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಅದೇ ಕವನವನ್ನ ಹೇಳಬಹುದಾ ದಯವಿಟ್ಟು? ಖಂಡಿತ ಖಂಡಿತ. ನೆನಪಿನ ಮೂಲಕ, ಸ್ಮೃತಿಯ ಆಧಾರದಲ್ಲಿ ಅದನ್ನು ವಾಚನ ಮಾಡಿ ಮುಂದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಖಂಡಿತವಾಗ್ಲು. ನಮ್ಮೂರ ಅರಮನೆಗೆ 1,000 ವರ್ಷ, ಅದರ ಹೆಬ್ಬಾಗಿಲು ಅರಸ ಕೂರುವ ಗದ್ದುಗೆ, ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟು, ಬಂಗಾರ ಇಡುವ ಪೆಟ್ಟಿಗೆ, ಎಲ್ಲದಕ್ಕೂ ಒಂದೇ ಕಟ್ಟಿಗೆಯಂತೆ. ನಮ್ಮೂರ ಅರಸ ಚಿನ್ನದ ಕಿರೀಟ ಹೊತ್ತಿದ್ದ, ವಜ್ರದ ಕತ್ತಿ ಹಿಡಿದಿದ್ದ, ಊರೆಲ್ಲ ಸಾಮಂತರು, ರಾಜಬೀದಿಯಲ್ಲಿ ಮುತ್ತು ರತ್ನಗಳ ರಾಶಿ, ಏನಿದ್ದರೇನಂತೆ ಅವನ ಕಾಯ, ಅವ ಸತ್ತಾಗ 2 ದಿನವೂ ಉಳಿಯಲಿಲ್ಲ ನೋಡಿ ಅಂತ. ನಮ್ಮ ಪಶ್ಚಿಮ ಘಟ್ಟದ ನಡುವೆ ಸತ್ತು ಬಿದ್ದ ಒಂದು ಬೀಟೆ ಮರ, ಒಂದು ಸಾಗುವಾನಿ ಮರ, ಒಬ್ಬ ವಿಶ್ವಕರ್ಮನ ಕುಶಲಿಯ ಕೈಗೆ ಸಿಕ್ಕಿ, ಅದು ಅರಸ ಕೂರುವ ಗದ್ದುಗೆಯಾಗಿ, ರಾಣಿಯ ಶೃಂಗಾರದ ಕನ್ನಡಿಯ ಫ್ರೇಮ್ ಆಗಿ, ಬಂಗಾರ ಇಡುವ ಪೆಟ್ಟಿಗೆಯಾಗಿ, ಸತ್ತ ಕಟ್ಟಿಗೆಯೊಂದು 1000 ವರ್ಷ ಬದುಕುವ ದೇಶ ಇದು. ಆದರೆ ನಾವು ತಲೆಯಲ್ಲಿ ಚಿನ್ನದ ಕಿರೀಟ, ವಜ್ರದ ಕತ್ತಿ, ಊರೆಲ್ಲ ಸಾಮಂತರು, ರಾಜಬೀದಿಯಲ್ಲಿ ಮುತ್ತು ರತ್ನಗಳು ಇದ್ದರೇನಂತೆ, ಸತ್ತ ಮಾರನೆಯ ದಿವಸ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಕಟ್ಟಿಗೆಯೊಂದು, ಸತ್ತ ಕಟ್ಟಿಗೆಯೊಂದು ಏನೇನೋ ಆಗುತ್ತೆ, ಆದರೆ ನಾವು ಎಲ್ಲವೂ ಇದೆ, ಎಲ್ಲವೂ ನನ್ನದೇ ಅನ್ನುವ ಅಹಮ್ಮನ್ನು ಹೊತ್ತ ನಾವು ಏನಾಗ್ತೇವೆ ಅನ್ನೋದು ಸಂದೇಶ, ಆಶಯ ಈ ಕವನದ್ದು. ಮೇಡಮ್, ನೀವು ಹೇಳಿದ ಹಾಗೆ ದೇರ್ಲಾ ಅನ್ನುವಂಥ ಒಂದು ನಾಗರಿಕ ಜಗತ್ತಿನಿಂದ ದೂರದ ಹಳ್ಳಿಯಲ್ಲಿ ಒಂದು 60 ವರ್ಷದ ಹಿಂದೆ ಹುಟ್ಟಿದವ. ನನ್ನ ತಂದೆ ತಾಯಿಯ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದಿರಿ. ಅವರು ಹೆಚ್ಚು ವಿದ್ಯಾವಂತರಲ್ಲ. ಅವರು ಶಾಲೆಗಿಂತ, ವಿಶ್ವವಿದ್ಯಾನಿಲಯ ಕಾಲೇಜುಗಳಿಗಿಂತ ಲೋಕಶಾಲೆಯಲ್ಲಿ ಹೆಚ್ಚು ಓದಿದವರು. ನಮಗೆ ಬಾಲ್ಯದಲ್ಲಿ ತುಂಬ ಬಡತನ ಇತ್ತು, ಆದರೆ ದಾರಿದ್ರ್ಯ ಇರಲಿಲ್ಲ. ಅವರಿಗೆ ತಮ್ಮ ಮಕ್ಕಳು ಬೇರೆಯವರ ಹಾಗೆ ಆಗಬೇಕು ಅನ್ನುವಂಥ ಒಂದು ಮಾನ ಅವಮಾನದ ಪ್ರಶ್ನೆ ಇತ್ತು. ಬಹಳ ನಿಷ್ಠುರವಾಗಿ ನನ್ನ ಅಮ್ಮ ಮಾತನಾಡ್ತಾ ಇದ್ರು. ನಾಟಿ ನೆಲದ ರೈತ ಮನಸ್ಸಿನ ಒಂದು ಪ್ರತಿನಿಧಿಯಾಗಿ ನನಗೆ ಅವರು ಕಾಣಿಸ್ತಾ ಇದ್ದಾರೆ. ಬಹುಶಃ ಈ ನೆಲದ ಜ್ಞಾನದ ಒಂದು ವಾರಸುದಾರಿಕೆ ಅವರಲ್ಲಿ ಇತ್ತು. ನಮ್ಮ ಹಳ್ಳಿಯಲ್ಲಿ ಒಂದು ಮುಂಡೋವು ಅಂತ ಒಂದು ಎಲೆ, ಒಂದು ಗಿಡ ಇತ್ತು. ಎಲ್ಲ ಬಳ್ಳಿ, ಎಲ್ಲ ಎಲೆಗಳಿಗೆ 2 ಬದಿ ಇದ್ರೆ ಇದಕ್ಕೆ 3 ಬದಿ ಇರುತ್ತೆ, 3 ಕಡೆ ಮುಳ್ಳಿರುತ್ತೆ. ಅದು ಸುರಕ್ಷಿತವಾಗಿ ಉಳಿಯೋ ಉದ್ದೇಶಕ್ಕಾಗಿ ಅದೇ ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಅಂಥ ಹೊಳೆ ಬದಿಯ, ನದಿ ಬದಿಯ, ತೋಡು ಬದಿಯ ಮುಂಡೋವು ಬಳ್ಳಿಯನ್ನು ಕಡಿದು ಅದರ ಮುಳ್ಳು ತೆಗೆದು ಅದನ್ನು ಹದ ಬರಿಸಿ ಉಂಡೆ ಮಾಡಿ ಮತ್ತೆ ಇಬ್ಬನಿಗೆ ಹಾಕಿ ಮತ್ತೆ ಅದನ್ನು ಮೆದು ಮಾಡಿ ಅದರಿಂದ ಚಾಪೆ ಮಾಡ್ತಾಯಿದ್ರು ಅವರು. ಕಾಡು ಬಳ್ಳಿಗಳನ್ನು ಸಂಗ್ರಹ ಮಾಡಿ ಹೆರೆದು ಹದಗೊಳಿಸಿ ನೀರಿಗೆ ಹಾಕಿ ಅದರಿಂದ ಬುಟ್ಟಿ ಮಾಡ್ತಾಯಿದ್ರು. ತಾಳೆಗರಿಯನ್ನು ಹೆಣೆದು ಅದರಿಂದ ಬುಟ್ಟಿ ಮಾಡ್ತಾಯಿದ್ರು. ಇಷ್ಟಾದರೂ ಕೂಡ ಅವರಿಗೆ ಒಂದು ಬಡತನದ ಬಗ್ಗೆ, ಮಾನ ಅವಮಾನದ ಬಗ್ಗೆ, ತಮ್ಮ ಮಕ್ಕಳು ಕೂಡ ಬೇರೆಯವರ ಹಾಗೆ ಆಗಬೇಕು ಅನ್ನುವಂಥ ಒಂದು ತನ ಅವರ ಒಳಗಡೆ ಇತ್ತು. ನಮಗಿದ್ದದ್ದು ಬಹಳ ಚಿಕ್ಕ ಭೂಮಿ, ಒಂದು 300 ಅಡಿಕೆ ಮರ ಇತ್ತು ನಮಗೆ. ಆ ಅಡಿಕೆ ಮರವನ್ನು ಇವರು ಸಾಕುವುದು, ಆ ಅಡಿಕೆ ಮರ ಇವರನ್ನು ಸಾಕುವ ಒಂದು ಒಡಂಬಡಿಕೆಯ ನಡುವೆ ನಾವು ಬೆಳೆದವರು. ಎಷ್ಟೋ ಸಲ ಕಾಡಿಗೆ ಹೋಗಿ ಸೊಪ್ಪು ತರುವಾಗ ತಡ ಆಗಿ ನಾನು ಬಾಲ್ಯದಲ್ಲಿ ಹಸಿವೆಯಿಂದ ಅವರನ್ನು ಪೀಡಿಸುವಾಗ ಅವರು ತಮ್ಮ ಒದ್ದೆ ಸೀರೆಯ ಮೇಲೆ, ಒದ್ದೆ ಬಟ್ಟೆಯ ಮೇಲೆ ನನ್ನನ್ನು ಮಲಗಿಸಿ ಮೈದಡವಿ ಅವರು ಪುಣ್ಯಕೋಟಿಯ ಕತೆ ಹೇಳುವಾಗ ಅವರ ಕಣ್ಣಿನಿಂದ ಬಿದ್ದ ಒಂದು ಹನಿ ನೀರು ಇವತ್ತಿಗೂ ನನ್ನ ಸ್ಮೃತಿಯಲ್ಲಿ ಇದೆ ಅಂತ ಅನಿಸುತ್ತೆ. ಅವರು ಯಕ್ಷಗಾನವನ್ನು ತುಂಬ ನೋಡ್ತಾ ಇದ್ದರು, ಹರಿಕತೆಗಳನ್ನು ಕೇಳ್ತಾ ಇದ್ದರು. ಅವೆಲ್ಲವುಗಳ ಪ್ರಭಾವ ನನ್ನ ಮೇಲೆ ಅವರು ಕತೆ ಹೇಳ್ತಾ ಇದ್ದರು. ರಾಮನ ಕತೆ, ಕೃಷ್ಣನ ಕತೆ ತುಂಬ ಅವರಿಗೆ ಗೊತ್ತಿತ್ತು. ಅವೆಲ್ಲವೂ ಕೂಡ ನನ್ನ ಮೇಲೆ ದಟ್ಟ ಪ್ರಭಾವ ಬೀರಿದೆ ಅಂತ ಅನಿಸುತ್ತೆ. ಹಾಗಂತ ಅವರು ತುಂಬ ವಿದ್ಯಾವಂತರಲ್ಲ. ನನ್ನ ತಂದೆ ಕೂಡ ಅವರ ಶ್ರಮ, ಪರಿಶ್ರಮ, ದುಡಿಮೆ ಅವೆಲ್ಲವೂ ಕೂಡ
ನಮ್ಮನ್ನು ಈವರೆಗೆ ಕಾಪಾಡಿದೆ ಅಂತ ಅನಿಸ್ತದೆ. ಖಂಡಿತವಾಗ್ಲೂ ಸರ್, ನಿಮಗೆ ಸಾಹಿತ್ಯದ ಆಸಕ್ತಿ ಇವೆಲ್ಲವೂ ಮೂಡೋದಕ್ಕೆ ಒಂದು ಒಳ್ಳೆ ಅಡಿಪಾಯ ಹಾಕೊಟ್ಟವರು ನಿಮ್ಮ ತಾಯಿ ಹಾಗೂ ತಂದೆಯವರು. ನಿಮ್ಮ ಪ್ರಾರಂಭಿಕ ದಿನಗಳನ್ನು ಪತ್ರಿಕೋದ್ಯಮದ ಮೂಲಕ ನಿಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದವರು. ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಮೂಡೋದಕ್ಕೆ ಕಾರಣ, ಸಾಹಿತ್ಯದ ಆಸಕ್ತಿ ಮೂಡಿದ್ದು ಹೇಗೆ, ಕಾರಣ? ನಾನು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಓದುವ ಕಾಲದಲ್ಲಿ ಅಲ್ಲಿಯ ಗೋಡೆ ಪತ್ರಿಕೆಯಲ್ಲಿ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನಾವು ಪದವಿ ವಿದ್ಯಾರ್ಥಿಗಳೆಲ್ಲ 2 ರೂಪಾಯಿ ಜೋಡಿಸಿಕೊಂಡು ಒಂದು ಕವನ ಸಂಕಲನ ಮಾಡಿದ್ದೆವು. ಅದರಲ್ಲಿ ಈಗ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ರಾಜೆ, ಆವಾಗ ಅವರು ಬೇಬಿ ಕರಂದ್ರಾಜೆ ಅಂತ ಅವರ ಹೆಸರು, ಅವರ ಕವನ ಕೂಡ ಅದರಲ್ಲಿ ಇದೆ. ಈ ಪತ್ರಿಕೋದ್ಯಮದ ಆಸಕ್ತಿ ನನಗೆ ಪದವಿಯಲ್ಲಿ ಇದ್ದ ಕಾರಣಕ್ಕಾಗಿ ನಾನು ಅನಂತರ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಸ್ನಾತಕೋತ್ತರ ಪದವಿಗೆ ಹೋಗಿ ಅಲ್ಲಿ ಎಂಫಿಲ್ ಪದವಿಯನ್ನು ಮುಗಿಸಿಕೊಂಡು ನೇರವಾಗಿ ಆ ನಡುವೆ ತರಂಗ ವಾರಪತ್ರಿಕೆಯಲ್ಲಿ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದೆ. ತರಂಗ ಪತ್ರಿಕೆಯಲ್ಲಿ ನಾನು ಸಹ ಸಂಪಾದಕನಾಗಿ ಸೇರಿದೆ. ಅಲ್ಲಿ ನಾನು ಆ ಸಂದರ್ಭದಲ್ಲಿ ನಾನು ಪತ್ರಿಕೋದ್ಯಮವನ್ನು ಶಾಸ್ತ್ರೀಯವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಓದಿ ಹೋದವ ಅಲ್ಲ ಪತ್ರಿಕೆಗೆ. ಆ ಕಾರಣಕ್ಕಾಗಿ ಪತ್ರಿಕೋದ್ಯಮವನ್ನು ನಾನು ಅಲ್ಲಿರುವಷ್ಟು ದಿವಸ ಮಾತ್ರ ಅಲ್ಲ, ಇವತ್ತಿಯೂ ಕೂಡ ನಾನು ಅದನ್ನು ಕಲಿತಾನೇ ಇದ್ದೇನೆ. ಯಾಕೆಂದರೆ ನಾನು ಅದನ್ನು ಯೂನಿವರ್ಸಿಟಿಯಲ್ಲಿ ಓದಿಲ್ಲ, ಪಠ್ಯದ ಜೊತೆಗೆ ಸಂಬಂಧ ಇಟ್ಟುಕೊಂಡು ಓದಿಲ್ಲ, ತರಗತಿಯ ಒಳಗಡೆ ಓದಿಲ್ಲ ಅನ್ನುವಂಥ ವಿನಮ್ರತೆ ನನ್ನಲ್ಲಿದೆ. ತರಂಗಕ್ಕೆ ನಾನು ಸೇರಿದ ತಕ್ಷಣ ಅಲ್ಲಿ ಸಂಪಾದಕರಾಗಿದ್ದಂಥ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ನಾನು ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದೇನೆ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಸಾಹಿತಿಗಳ ಸಂದರ್ಶನವನ್ನು ತರಂಗದಲ್ಲಿ ಮಾಡಬೇಕು. ಇದು ಆ ಕಾಲದಲ್ಲಿ. ಈ ಕಾಲದಲ್ಲಿ ಸಾಹಿತ್ಯದ ಪುಟಗಳನ್ನು ಪತ್ರಿಕೆಗಳು ಕೊಟ್ಟರೆ ಅದನ್ನು ಓದುವವರು ಕಡಿಮೆ. ಆ ಕಾಲದಲ್ಲಿ ಅದಕ್ಕೆ ತುಂಬ ಬೇಡಿಕೆ ಇತ್ತು. ನಾನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಗುಲ್ವಾಡಿ ನಮ್ಮ ಸಂಪಾದಕರ ಎದುರುಗಡೆ ಮಂಡಿಸಿದೆ. ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ, ಚದುರಂಗ, ಕಯ್ಯಾರ, NK, ಕಣವಿ, ಭೈರಪ್ಪ, ಅನಂತಮೂರ್ತಿ, ಪೂತಿನ, KS ನರಸಿಂಹಸ್ವಾಮಿ, ಈ ದೊಡ್ಡ ಒಂದು ಪಟ್ಟಿ ಇತ್ತು. ಅವರು ಅದಕ್ಕೆ ಒಪ್ಪಿದ್ರು. ನಾನು ನಮ್ಮ ತರಂಗ ಕಚೇರಿಯಿಂದ ಅವರೆಲ್ಲರಿಗೂ ಕೂಡ ಪತ್ರ ಹೋಯಿತು. ನಾನು ಅವರೆಲ್ಲರ ಮನೆಗೆ ಹೋಗಿ 2 ದಿವಸ ಇದ್ದು ಅವರನ್ನು ಅಗೆದು ಬಗೆದು ಅವರ ಶ್ರೀಮತಿಯವರನ್ನ ಮಾತನಾಡಿಸಿ ಆ ಸಂಚಿಕೆಗಾಗಿ ಅವರಿಂದ ಒಂದು ಕವನವನ್ನು, ಒಂದು ಕಥೆಯನ್ನ ಬರೆಸಿ ಅವರ ಹಸ್ತಾಕ್ಷರದ ಜೊತೆಗೆ 20 ಪುಟ, ತರಂಗದಲ್ಲಿ ಆವಾಗ ಇದ್ದದ್ದೇ 62 ಪುಟ, 62 ಪುಟಗಳಲ್ಲಿ 22 ಪುಟ ನಮ್ಮ ಸಂದರ್ಶನ ಪ್ರಕಟ ಆಯಿತು. ಅದು 8 ಲೋಕ ಅನ್ನುವಂಥ ಒಂದು ಪುಸ್ತಕ ರೂಪದಲ್ಲಿ ಕೂಡ ಅದು ಬಂದಿದೆ. ಬಹುಶಃ ಇವತ್ತಿನವರೆಗೆ ನನ್ನನ್ನು ಅನೇಕ ಜನ ನೆನಪಿಟ್ಟುಕೊಳ್ಳುವುದು ತೇಜಸ್ವಿಯ ಸಂದರ್ಶಕರು, ಪೂತಿನ ಅವರ ಸಂದರ್ಶಕರು ಅನ್ನುವ ಕಾರಣಕ್ಕಾಗಿ. ಅದು ನನ್ನ ಬದುಕಿನ ಬಹಳ ದೊಡ್ಡ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸರಿಸುಮಾರು 7 ವರ್ಷಗಳ ಕಾಲ ತಾವು ಅಲ್ಲಿ ಸಹ ಸಂಪಾದಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ ಅಂತ ಗೊತ್ತಾಯ್ತು. ಆ ಜೊತೆಯಲ್ಲಿ ಶೃಂಗೇರಿಗೆ ಹೋಗ್ತೀರಿ ತಾವು. ಶೃಂಗೇರಿ ಮಠದ ಗುರುಗಳನ್ನ ತಾವು ಮಾತಾಡಿಸುವಾಗ ನನ್ನ ಕೈಯಲ್ಲಿ ಒಂದು ಪತ್ರ ಇದೆ ವೀಕ್ಷಕರೇ, ನೋಡಿ. ಈ ಪತ್ರ ಹೈದರಾಲಿ ಅವರು ಬರೆದಿರೋದು. ಏನಕ್ಕೆ ಬರೆದ್ರು, ಈ ಪತ್ರದ ಹಿನ್ನೆಲೆ ನಿಮ್ಮಿಂದನೇ ಹೆಚ್ಚು ತಿಳಿಯೋ ಆಸೆ. ನಾನು 1992ನೇ ಇಸವಿಯಲ್ಲಿ ಶೃಂಗೇರಿ ಮಠಕ್ಕೆ ಆಗಿನ ಜಗದ್ಗುರು, ಹಿರಿಯ ಜಗದ್ಗುರು ಅವರನ್ನು ಸಂದರ್ಶನ ಮಾಡಲಿಕ್ಕೆ ಹೋಗ್ತೇನೆ. ಆಗ ಅವರು ಅಯೋಧ್ಯ ಮಂಚದ ಒಬ್ಬ ಸಕ್ರಿಯ ಸದಸ್ಯನಾಗಿದ್ದರು. ಮಠದ ಪರಂಪರೆ ಈ ರಾಜ್ಯಕ್ಕೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಶೃಂಗೇರಿ ಮಠದ ಕೊಡುಗೆ ಏನು ಅನ್ನೋದನ್ನು ಸೇರಿಸಿಕೊಂಡು ಒಂದು ಲೇಖನ ಮಾಡುವಂಥ ಮಠಕ್ಕೆ ಹೋದಾಗ ಆ ಮಠದ ಪರಂಪರೆ ಮತ್ತು ಸೌಹಾರ್ದತೆಯ ಬಗ್ಗೆ ಮಾತನಾಡುತ್ತಾ, ನೋಡಿ ಇವತ್ತಲ್ಲ ಸುಮಾರು 200 ವರ್ಷದ ಹಿಂದೆಯೇ ಮಠಕ್ಕೆ ಮತ್ತು ಬೇರೆ ಅನ್ಯ ಧರ್ಮಕ್ಕೆ, ಅನ್ಯ ಧರ್ಮೀಯರಿಗೆ, ಅನ್ಯ ಧರ್ಮೀಯ ದೊರೆಗಳಿಗೆ ಒಂದು ಸಂಬಂಧ ಇತ್ತು, ಸೌಹಾರ್ದತೆ ಇತ್ತು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಮಠದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬರೆದ ಪತ್ರಗಳಿವೆ, ನೀವು ಅದನ್ನು ನೋಡಬಹುದು ಅಂದರು. ಆವಾಗ ಮಠದ ಆಡಳಿತಾಧಿಕಾರಿಯಾಗಿದ್ದವರು ಗೌರಿಶಂಕರ್ ಅಂತ, ಅವರಿಗೊಂದು ಸೂಚನೆಯನ್ನು ಕೊಡ್ತಾರೆ. ಮಠದ ಕಚೇರಿಯಲ್ಲಿ ಒಂದು ಬಿದಿರಿನ ಓಟೆಯ ಒಳಗಡೆ ಇದ್ದ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಬರೆದ ಪತ್ರಗಳನ್ನು ಗೌರಿಶಂಕರ್ ನನ್ನ ಕೈಗೆ ಕೊಡ್ತಾರೆ. ಆ ಪತ್ರಗಳನ್ನು ನಮಗೆ ಓದುವುದಕ್ಕೆ ಕಷ್ಟ. ನಮ್ಮ ಸಂಪಾದಕರು ಅದರ ಜೆರಾಕ್ಸ್ ಪ್ರತಿಯನ್ನು ಸಂಪಾದಕರು AK ಶಾಸ್ತ್ರಿ ಅಂತ ಈ ಕೆಳದಿ ಕಡೆಗೆ, ಸಾಗರದ ಕಡೆಗೆ ಒಬ್ಬರು ಶಾಸನಗಳನ್ನು ಮತ್ತು ತಾಳೆಗರಿಯ ಗ್ರಂಥಗಳನ್ನು ಓದುವ ತಜ್ಞರೊಬ್ಬರು ಇರ್ತಾರೆ. ಅವರಿಗೆ ಕಳಿಸಿಕೊಡ್ತೇವೆ. ಅವರು ಅದನ್ನು ಓದುವ ಕನ್ನಡದಲ್ಲಿ ನಮಗೆ ಬರೆದು ಕೊಡ್ತಾರೆ. ಆ ಪತ್ರದಲ್ಲಿ ಎಷ್ಟು ಅಪೂರ್ವವಾದಂಥ ಮಾಹಿತಿಗಳಿವೆ ಅಂತಂದರೆ,
ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರೇ ಅಕ್ಷರವಂತರಲ್ಲ, ಆದರೆ ಅವರು ಅವರ ದಿವಾನರು ಬರೆದಂಥ ಪತ್ರಕ್ಕೆ ಮುದ್ರೆಯನ್ನು ಒತ್ತಿ ಅದು ಅಧಿಕೃತವಾದ ಪತ್ರ. ಆ ಪತ್ರದಲ್ಲಿ ಅವರು ಏನನ್ನ ಬರೀತಾರಂತಂದ್ರೆ ಶಾರದಾಂಬೆಗೆ ಅವರು ಪಟ್ಟೆ ಸೀರೆ ಕೊಡುವಂಥದ್ದು ಅಷ್ಟೇ ಅಲ್ಲ, ಜಗದ್ಗುರುಗಳ ಆರೋಗ್ಯವನ್ನು ವಿಚಾರಿಸುವಂಥದ್ದು. ಜಗದ್ಗುರುಗಳು ಲೋಕ ಪರ್ಯಟನೆಗೆ ಹೋದಾಗ ಅವರ ರಕ್ಷಣೆಗಾಗಿ ತನ್ನ ಸೈನಿಕರನ್ನು ಕಳಿಸಿಕೊಡ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೊಡ್ತಾರೆ. ಅಂಥ ಅಪೂರ್ವ ಪತ್ರಗಳು. ಅದನ್ನು ಮಠದ ಸ್ವಾಮಿಗಳ ಸಂದರ್ಶನದ ಜೊತೆಗೆ ಶೃಂಗೇರಿ ಜಗದ್ಗುರುಗಳಿಗೆ ಹೈದರಾಲಿ ಟಿಪ್ಪು ಬರೆದ ಪತ್ರಗಳು ಅನ್ನುವಂಥ ಒಂದು ವಿಶೇಷ ಸಂಚಿಕೆಯನ್ನು ನಾವು ಮಾಡ್ತೇವೆ. ಬಹುಶಃ ಈ ಇತಿಹಾಸದ ಈ ವಿವರಗಳೆಲ್ಲ ವರ್ತಮಾನಕ್ಕೂ ಕೂಡ ಬಹಳ ಮಹತ್ವದ ಸಂಕೇತಗಳು, ಸೂಚನೆಗಳು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇತಿಹಾಸ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಇತಿಹಾಸ ನಾವು ಏನಾಗಿದ್ವಿ, ಮುಂದೆ ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ತಿಳಿ ಹೇಳುವಂತಹ ಒಂದು ಅದ್ಭುತವಾದಂತಹ ಬೆಳಕು ಇತಿಹಾಸ. ಅದರ ಕುರಿತಾಗಿ ಬಹಳಷ್ಟು ತಾವು ನಿಮ್ಮ ಲೇಖನಗಳ ಮೂಲಕ ತಿಳಿಸಿದಿರಿ. ಮತ್ತೊಂದು ವಿಶೇಷತೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹೊಳೆ ನರಸೀಪುರದ ಹತ್ರ ಚೆನ್ನಾಂಬಿಕೆ ಅಂತ ಹೇಳಿ ಒಂದು ಸಣ್ಣ ಥಿಯೇಟರ್ ಇದೆ. ಆ ಥಿಯೇಟರ್ ಮುಂದೆ ಒಬ್ರು ಐಸ್ ಕ್ಯಾಂಡಿ ಮಾರ್ತಿರ್ತಾರೆ. ಅವರಿಂದ ನಿಮ್ಗೊಂದು ಪತ್ರ ಬರುತ್ತೆ, ಒಂದು ಫೋನ್ ಕಾಲ್ ಬರುತ್ತೆ, ಅವರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿರುತ್ತೆ. ಹೇಳಿ, ಅವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ಮೇಡಮ್, ನಾವು ಪತ್ರಿಕೆಗೆ ಲೇಖನ ಬರೆಯುವಾಗ ಕಾವ್ಯ ಅಥವಾ ಕತೆ ಬರೆಯುವಾಗಿ ನಮಗೆ ದೀರ್ಘ ಸಮಯದ ಅವಕಾಶಗಳಿರುವುದಿಲ್ಲ. ನಾವು ಬರೆಯುವ ಒಂದು ಚಿಕ್ಕ ನುಡಿ ಚಿತ್ರ ಅದು ನಮಗೆ ಹೆಸರು ಜೊತೆಗೆ ಸಂಭಾವನೆಯನ್ನು ಒದಗಿಸಿಕೊಡಬಹುದು. ಅದಕ್ಕಿಂತ ಹೆಚ್ಚು ನಾವು ಬರೆದ ಒಂದು ಲೇಖನದಿಂದ ಆಗುವ ಪರಿಣಾಮ ಮತ್ತು ಫಲಿತಾಂಶಗಳು, ನಾನು ಅದನ್ನು ಮಾಧ್ಯಮ ಸಮಾಧಾನ ಅಂತ ಕರಿತೇನೆ. ಒಬ್ಬ ಪತ್ರಕರ್ತನಿಗೆ, ಒಬ್ಬ ಬರಹಗಾರನಿಗೆ ಅದು ಕೊಡುವ ಸುಖ ಇದೆಯಲ್ಲ, ಅದು ಅನನ್ಯವಾದದ್ದು, ಬಹಳ ಅಪರೂಪವಾದದ್ದು. ನೀವು ಎತ್ತಿದ ಆ ವಿಚಾರ 94ನೇ ನಾನು ತರಂಗ ಬಿಟ್ಟ ನಂತರ ಕೂಡ ತರಂಗಕ್ಕೆ ಬರೀತಾ ಇದ್ದೆ. ನಾನು ಜಾವಗಲ್ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾಗ ಒಂದು ವರ್ತಮಾನ ಪತ್ರಿಕೆಯಲ್ಲಿ ಒಂದು ಚಿಕ್ಕ ಸಿಂಗಲ್ ಕಾಲಮ್ ಸುದ್ದಿ ಬರುತ್ತೆ. ಸಗಣಪ್ಪ ಅನ್ನುವ ಹೊಳೆನರಸೀಪುರದ ಒಬ್ಬ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಕ್ರೀಡಾಪಟು ಮುಂದಿನ ವರ್ಷವ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ ಆಟ ಆಡಲಿಕ್ಕೆ. ಆದರೆ ಅವನಲ್ಲಿ ಆರ್ಥಿಕ ಸಮಸ್ಯೆ ಇದೆ. ಅದಕ್ಕಾಗಿ ಆತ ಚಿನ್ನದ ಪದಕಗಳನ್ನು, ಸಿಕ್ಕಿರುವ ಎಲ್ಲ ಚಿನ್ನದ ಪದಕಗಳನ್ನು ಮಾರಾಟ ಮಾಡಿದ್ದಾನೆ ಮತ್ತು ಅದರಿಂದ ಸಂಪಾದಿಸಿದ ಹಣದಿಂದ ಪಾಕಿಸ್ತಾನಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ ಅಂತ. ನಾನು ಮರುದಿವಸ ಕಾಲೇಜಿಗೆ ರಜೆ ಹಾಕಿ ಅವರನ್ನು ಸಂದರ್ಶನ ಮಾಡಲಿಕ್ಕೆ ಹೋದೆ. ಸಂದರ್ಶನ ಮಾಡಿದೆ. ಅವರು ಚೆನ್ನಾಂಬಿಕಾ ಥಿಯೇಟರ್, ಹೊಳೆನರಸೀಪುರದಲ್ಲಿ ದೇವೇಗೌಡರ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಥಿಯೇಟರ್ ಇದೆ. ಅದರ ಪಕ್ಕದಲ್ಲಿ ಒಂದು ಮಡಲಿನ ಗುಡಿಸಲು ಹಾಕಿ ಅದರಲ್ಲಿ ಬದುಕ್ತಾ ಇದ್ದಾನೆ. ಜೊತೆಗೆ ಅವರ ಅಕ್ಕನ ಮಕ್ಕಳಿಬ್ಬರನ್ನು ಕೂಡ ಅವರೇ ಸಾಕ್ತಾ ಇದ್ದಾರೆ. ಅಕ್ಕ ಇಲ್ಲ, ಭಾವ ಇಲ್ಲ. ಅವರು ನಾನು ಹೋದಾಗ ಐಸ್ ಕ್ಯಾಂಡಿ ಮಾರಲಿಕ್ಕೆ ಎಲ್ಲೋ ಸೈಕಲ್ ತುಳ್ಕೊಂಡು ಎಲ್ಲೋ ಹಳ್ಳಿಗೆ ಹೋಗಿದ್ದಾರೆ. ನಾನು ಅವರು ಬಂದ ನಂತರ ಅವರನ್ನು ಮಾತಾಡಿಸಿದೆ. ನಾನು ಮರೆತೆ. ಆ ಲೇಖನದ ತಲೆಬರಹ ಕೂಡ ನನಗೆ ಇವತ್ತಿಗೂ ನೆನಪಿದೆ. ಮಾಜಿ ಪ್ರಧಾನಿಯ ಊರಲ್ಲಿ ಐಸ್ ಕ್ಯಾಂಡಿ ಮಾರಾಟ ಮಾಡುವ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ. ಪ್ರತಿ ಶಬ್ದ ಕೂಡ ಬಹಳ ಮುಖ್ಯ. ಸರಿ, ನಾನು ಲೇಖನ ಬರೆದು ಮರೆತೆ. ಒಂದು 3 ತಿಂಗಳಾದ ನಂತರ ನನ್ನ ಕಾಲೇಜಿನ ಲ್ಯಾಂಡ್ ಫೋನಿಗೆ ಒಂದು ಕಾಲ್ ಬರುತ್ತೆ. ನಾನು ಕ್ಲಾಸ್ ಬಿಟ್ಟು ಬಂದು ಮಾತಾಡ್ತೇನೆ. ಮಾತನಾಡಿದ ವ್ಯಕ್ತಿ ಸಗಣಪ್ಪ, ಡೆಲ್ಲಿಯಿಂದ ಅವರು ಮಾತನಾಡ್ತಾ ಇದ್ದರು. ಅವರು ನನಗೆ ಹೇಳಿದರು, ಸರ್, ನಿಮ್ಮ ಒಂದು ಲೇಖನದಿಂದಾಗಿ ನಾನೀಗ ಭಾರತೀಯ ರೈಲ್ವೆಯಲ್ಲಿ ಉದ್ಯೋಗಿಯಾಗಿ ಸೇರಿದ್ದೇನೆ. ಇಂಡಿಯನ್ ರೈಲ್ವೆ ಅವರು ನನ್ನನ್ನು ತಗೊಂಡಿದ್ದಾರೆ ಅಂತ. ಇದು ನೋಡಿ, ಒಬ್ಬ ಬರಹಗಾರನಿಗೆ ನಾವು ಎಲ್ಲೋ ಒಂದು ಚಿಕ್ಕ 1,000 ಶಬ್ದದಲ್ಲಿ 1,500 ಶಬ್ದದಲ್ಲಿ ಬರೆಯುವ ಲೇಖನವನ್ನು ಯಾರೋ ಎಲ್ಲೋ ಗಮನಿಸಿ ಅದಕ್ಕೆ ಕೊಡುವ ಪ್ರತಿಕ್ರಿಯೆ, ಒಬ್ಬ ವ್ಯಕ್ತಿಗೆ ಉದ್ಯೋಗ ಸೃಷ್ಟಿ ಆಯ್ತಲ್ಲ, ಅದು ನಮ್ಮಂತ ಲೇಖಕರಿಗೆ ಸಿಗುವಂತ ಒಂದು ಸುಖ ಅಂತ ಭಾವಿಸ್ಕೊಂಡಿದ್ದೇನೆ. ಖಂಡಿತ. ನೀವು ಆ ಕ್ಷಣಗಳನ್ನ ನೆನೆಯೋದಾದ್ರೆ ಆ ರೀತಿ ಅದೆಷ್ಟೋ ಕ್ಷಣಗಳು ನಿಮ್ಮ ಬದುಕಿನಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಪೂತಿನ್ ಅವರು ಅವರ ಮೊಮ್ಮಗಳ ಮದುವೆಗೆ ಅಂತ ಅನ್ಸುತ್ತೆ, ನಿಮಗೆ ಎಲ್ಲರೂ ಅವರ ಕುಟುಂಬದವರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಲಗ್ನ ಪತ್ರಿಕೆ ಕಳಿಸೋದು ವಾಡಿಕೆ, ಪ್ರಿಂಟೆಡ್ ಲಗ್ನ ಪತ್ರಿಕೆ. ನಿಮಗೆ ಅವರ ಕೈಯಿಂದಲೇ ಬರೆದಿರುವ ಪತ್ರವನ್ನ ನೀಡಿ ತಮ್ಮನ್ನ ಮದುವೆಗೆ ಆಹ್ವಾನ ಮಾಡ್ತಾರೆ. ನಿಜವಾಗ್ಲೂ ಅದು ನಮ್ಮ ಪ್ರೀತಿ ಪಾತ್ರರಿಗೆ, ನಮ್ಮನ್ನು ಯಾರು ಬಹಳ ಆತ್ಮೀಯತೆಯಿಂದ ನಾವು ಕರಿತೇವೋ ಅವ್ರಿಗೆ ಮಾತ್ರ ಈ ರೀತಿಯಾದಂಥ ಆಲೋಚನೆಯನ್ನ ಮಾಡೋದಕ್ಕೆ ಸಾಧ್ಯ. ಹೇಳಿ, ಪೂತಿನ ಅವರ ಪತ್ರವನ್ನ ಕೈಲಿ ಹಿಡಿದಾಗ ಹೇಗೆ ಅನಿಸ್ತು? ನಾನು ಆಗ ನಿಮಗೆ ಹೇಳಿದ ಹಾಗೇನೆ ತೇಜಸ್ವಿ, ಚದುರಂಗ, ಪೂತಿನ, KS ನರಸಿಂಹಸ್ವಾಮಿ ಅವರ ಒಂದು ದೊಡ್ಡ ಸರಣಿ ಆರಂಭ ಆಗುತ್ತೆ ತರಂಗದಲ್ಲಿ. ನೀವು ನಂಬಲಿಕ್ಕಿಲ್ಲ ಮೇಡಮ್ಮು, ತೇಜಸ್ವಿ ಅವರ ಲೇಖನ ಪ್ರಕಟ ಆದ ಮೇಲೆ ನಮ್ಮ ಸರ್ಕ್ಯುಲೇಷನ್ ಮ್ಯಾನೇಜರು ಬಂದು
ಅವರು ಸಿನಿಮಾ ನಟರ ಅಂತ ನನಗೊಂದು ಪ್ರಶ್ನೆ ಕೇಳಿದರು. ಯಾಕಂದರೆ ಶಿವಮೊಗ್ಗ ಮೈಸೂರು ಕಡೆ ಸರ್ಕ್ಯುಲೇಷನ್ ಜಾಸ್ತಿ ಆಗಿತ್ತು. ಇದು ಆ ಕಾಲ ನೋಡಿ, ಈ ಕಾಲದಲ್ಲಿ ಅದು ಸಾಧ್ಯ ಇಲ್ಲ. ಸಾಹಿತಿಗಳನ್ನು ಒಂದಷ್ಟು ಓದುಗರು ಆವಾಗ ಇದ್ದರು. ನಾನು ಆ ಸಂದರ್ಶನಗಳು ಪ್ರಕಟ ಆದ ನಂತರ ಆ ಸಾಹಿತಿಗಳ ಒಡನಾಟವನ್ನು ಇರಿಸಿಕೊಂಡೆ. ಕೂಡ ಒಬ್ಬರು ಪುತಿನ ಅವರು ಅವರ ಮೊಮ್ಮಗಳ ಮದುವೆಯ ಆಮಂತ್ರಣ ಪತ್ರಿಕೆಯ ಜೊತೆಗೆ ಕೈ ಬರಹದಲ್ಲಿ ಬರೆದಂಥ ಪತ್ರ ನನ್ನಲ್ಲಿದೆ. ಅನೇಕ ಕನ್ನಡದ ಲೇಖಕರು ಬರೆದಂಥ ಪತ್ರಗಳು ನನ್ನ ಸಂಗ್ರಹದಲ್ಲಿ ಇವತ್ತಿಗೂ ಕೂಡ ಇದೆ. ಕರ್ನಾಟಕ ಕರಾವಳಿಯ ಪತ್ರ ಸಾಹಿತ್ಯ ಅನ್ನುವಂಥ ಒಂದು ಪುಸ್ತಕವನ್ನೇ ಮಾಡಿದ್ದೇನೆ. ಅದರಲ್ಲಿ ಅವರು ಬರೆದ ಪತ್ರಗಳನ್ನು ಅಕ್ಷರದಲ್ಲೂ ಪತ್ರ ರೂಪದಲ್ಲೂ ಹಾಗೆ ಮುದ್ರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಪೂರ್ಣಚಂದ್ರ ತೇಜಸ್ವಿ ಮತ್ತು ನನ್ನ ಸಂಬಂಧ ಕೊನೆಯವರೆಗೂ ತುಂಬ ಗಾಢವಾಗಿತ್ತು. ನನ್ನ ಒಂದು ಪುಸ್ತಕವನ್ನು ಅವರಿಗೆ ನೀವು ಮುನ್ನುಡಿ ಬರೀಬೇಕು ಅಂತ ಕಳಿಸಿದ್ದೆ. ಒಂದು ತುಂಡು ಭೂಮಿ ಮತ್ತು ಬದುಕು ಅನ್ನುವಂಥ ಪುಸ್ತಕದ ಹೆಸರು. ಅವರದನ್ನು ಓದಿ ಇದನ್ನು ನಾನೇ ಪ್ರಕಟಿಸ್ತೇನೆ ಅಂತ ಪ್ರಕಟಿಸಿದ್ರು. ಅದು ಈಗಾಗಲೇ 9 ಸಂಕಲನ ಮುದ್ರಣವನ್ನ ಕಂಡಿದೆ. ನನ್ನ ಕೈಯಲ್ಲಿ ಇನ್ನೊಂದು ಅದ್ಭುತವಾಗಿರುವಂತಹ ಒಂದು ಪತ್ರ ಇದೆ ವೀಕ್ಷಕರೇ. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಅತಿಥಿಗಳಿಗೆ ಬರೆದಿರುವಂತಹ ಪತ್ರ. ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಸರ್. ಅವರ ಜೊತೆಗಿನ ಒಡನಾಟ ಬಹಳ, ಅವರನ್ನ ಹತ್ತಿರದಿಂದ ನೋಡಿದಂತಹ ಒಬ್ಬ ಸಾಹಿತಿಗಳು ತಾವು, ಬರಹಗಾರರು ತಾವು. ಹೇಳಿ, ನೀವು ಕಂಡ KP ಪೂರ್ಣಚಂದ್ರ ತೇಜಸ್ವಿಯ ಬಗ್ಗೆ ನಿಮ್ಮ ಮಾತುಗಳೇನು? ಪೂರ್ಣಚಂದ್ರ ತೇಜಸ್ವಿ ಅವರನ್ನ 93ರಲ್ಲಿ ನಾನು ವಿಶೇಷವಾಗಿ ಸಂದರ್ಶನ ಮಾಡ್ತೇನೆ. ತದನಂತರ ತರಂಗಕ್ಕೆ ಸೇರಿ, ಸುಧಾ ಪತ್ರಿಕೆಗೆ ಸೇರಿ, ಬೇರೆ ಪತ್ರಿಕೆಗಳಿಗೆ ಸೇರಿ ಅನೇಕ ಸಲ ಸಂದರ್ಶನ ಮಾಡಿದ್ದೇನೆ. ತೇಜಸ್ವಿ ಮತ್ತು ನನ್ನ ಒಡನಾಟ, ನನ್ನ 3 ಪುಸ್ತಕಗಳ ಬಿಡುಗಡೆಗೆ ತೇಜಸ್ವಿ ನಮ್ಮ ಊರಿಗೆ ಬಂದಿದ್ದರು, ಪುತ್ತೂರಿಗೆ ಬಂದಿದ್ದರು. ಅಷ್ಟೇ ಅಲ್ಲ, ನಾನು ಆಗ ಹೇಳಿದ ಹಾಗೆ ನನ್ನ ಸಾವಯವ ಕೃಷಿ, ಒಂದು ತುಂಡು ಭೂಮಿ ಮತ್ತು ಬದುಕು ಅನ್ನೋ ಪುಸ್ತಕವನ್ನು ಕೂಡ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಕಟಿಸ್ತಾರೆ. ಅನೇಕ ಸಲ ನಾನು ತರಂಗ ವಾರಪತ್ರಿಕೆಯಲ್ಲಿ ಇದ್ದಾಗ ಒಂದು ಸಲ ರಾಜೀನಾಮೆ ಕೊಟ್ಟು ತೇಜಸ್ವಿಯವರ ಹಾಗೆ ಹಳ್ಳಿಗೆ ಹೋಗಿ, ದೇರ್ಲಕ್ಕೆ ಹೋಗಿ ಕೃಷಿ ಮಾಡ್ತಾ ತನ್ನಷ್ಟಕ್ಕೆ ತಾನು ಇದ್ದು ಬಿಡುವಂತ ಅನಿಸಿತ್ತು. ಅದಕ್ಕಾಗಿ ಅವರಿಗೆ ಸಲಹೆ ಕೇಳಲಿಕ್ಕೆ ಒಂದು ಪತ್ರ ಕೂಡ ಬರೀತೇನೆ. ಅದನ್ನು ಓದಿಬಿಟ್ಟು ಅವ್ರು ನನಗೊಂದು ಪತ್ರ ಬರೀತಾರೆ, ದಯವಿಟ್ಟು ಅವಸರ ಮಾಡಬೇಡ, ನಾನೇ ಇಲ್ಲಿ ತೋಟಕ್ಕೆ ಬಂದು ಕಾಡಿಗೆ ಬಂದು ಲಾಟ್ರಿ ಹೊಡೆಯುತ್ತಾ ಇದ್ದೇನೆ, ನೀನು ಆ ರೀತಿಯ ಗಡಿಬಿಡಿ ಮಾಡೋದು, ಅವಸರ ಮಾಡೋದು ಬೇಡ, ನಿಧಾನವಾಗಿ ಯೋಚನೆ ಮಾಡುವ, ನೀನು ಮನೆಗೆ ಬಾ, ನಾನು ನಿನಗೆ ಸಲಹೆ ಕೊಡ್ತೇನೆ, ತಕ್ಷಣ ಉದ್ಯೋಗದಿಂದ ಕಳಚಿಕೊಂಡು ಹಳ್ಳಿಗೆ, ಕೃಷಿಗೆ, ಮಣ್ಣಿಗೆ ಹೋಗುವ ಸಾಹಸ ಮಾಡಬೇಡ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ನಾನು ತರಂಗಕ್ಕೆ ರಾಜೀನಾಮೆ ಕೊಟ್ಟು ಉಪನ್ಯಾಸಕನಾಗಿ ಜಾವಗಲ್ಲಿಗೆ ಹೋದ ನಂತರ ನನಗೆ ಮೂಡಿಗೆರೆ ಬಹಳ ದೂರವಾಗಿರಲಿಲ್ಲ. ಆಗಾಗ ತಿಂಗಳಿಗೆ ಒಂದ್ಸಲ ಮೂಡಿಗೆರೆಗೆ ಹೋಗ್ತಾ ಇದ್ದೆ. ಅವರಿಗೆ ಹೇಳದೇ ಹೋದದ್ದು ಕೂಡ ಉಂಟು. ಸುಮ್ಮಗೆ ಅವರ ತೋಟದಲ್ಲಿ ಅಡ್ಡಾಡ್ತಾ, ಅವರ ಮನೆಯ ವರಾಂಡದಲ್ಲಿ ಕೂತು ಅವರನ್ನು, ಅವರ ಬದುಕನ್ನು, ಅವರ ಕೃಷಿಯನ್ನು, ಅವರ ಹಳ್ಳಿಯ ಬದುಕನ್ನು ಗಮನಿಸ್ತಾ ಇದ್ದೆ. ಅವರ ಸೀಟಿಲ್ಲದ ಸ್ಕೂಟ್ರಲ್ಲಿ ಅನೇಕ ಸಲ ಅವರ ಹಿಂದೆ ಕೂತು ಮೂಡಿಗೆರೆ ಪೇಟೆಗೆ ಓಡಾಡಿದ್ದು ಇದೆ. ಹೀಗೆ ನಾನು ಅವರ ಜೊತೆಗೆ ಇಟ್ಟುಕೊಂಡ ಒಂದು ಸಂಬಂಧದ ಮೂಲಕ ನನ್ನ ಒಂದು ಪುಸ್ತಕವನ್ನು ಅವರು ಪ್ರಕಟಿಸಿದರು. ನಾನು ಅನಂತರ ಅವರ ಬಗ್ಗೆ ತೇಜಸ್ವಿಯ ಒಬ್ಬ ಕಲಾವಿದ ಅನ್ನುವಂಥ ಪುಸ್ತಕವನ್ನು ಪ್ರಕಟಿಸ್ತೇನೆ, ನಮ್ಮೆಲ್ಲರ ತೇಜಸ್ವಿ ಅನ್ನುವಂಥ ಪುಸ್ತಕವನ್ನು ಬರೀತೇನೆ, ತೇಜಸ್ವಿ ಸಂಕಥನ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತೇನೆ. ಅದಕ್ಕಿಂತ ಹೆಚ್ಚಾಗಿ ಅವರು ತೀರಿ ಹೋದ ನಂತರ ತೇಜಸ್ವಿ ಪತ್ರಗಳು ಪುಸ್ತಕ ಇದೆ. ರಾಜೇಶ್ವರಿ ಮೇಡಮ್ ಅವರಿಂದ ಕರೆ ಬರುತ್ತೆ, ನಮ್ಮ ಮನೆಗೆ ಬನ್ನಿ ಅಂತ ನಿಮ್ಮನ್ನು ಕರೆಸ್ಕೋತಾರ ಅವರು. ತಾವು ಹೋಗ್ತೀರಿ. ಸುಮಾರು 2,500 ಹೆಚ್ಚು ಕರಡು ಪತ್ರಗಳನ್ನು, ಅಂದರೆ ಅದೇನಿದೆ ರಾ, ಅದು ಹಾಗೇ ನಿಮಗೆ ಕೊಡ್ತಾರೆ. ಹೇಳ್ತಾರೆ, ಇದನ್ನೆಲ್ಲ ನೀವು ಓದಬೇಕು, ಇದನ್ನ ಓದಿ ಒಂದು ಪುಸ್ತಕ ಮಾಡಬೇಕು ಅಂತ. ಅವ್ರದೇ ಪ್ರಕಾಶನ ಇದ್ರೂ ಕೂಡ ನಿಮ್ಮ ಪ್ರಕಾಶನದಲ್ಲಿ ಅದು ಸಾಹಿತ್ಯ ಲೋಕಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅನೇಕ ದಿಗ್ಗಜರ ಒಡನಾಟ, ಸುಮಾರು 30ಕ್ಕೂ ಹೆಚ್ಚು ಕುವೆಂಪುರವರು ಬರೆದಿರೋ ಪತ್ರಗಳೇ ಈ ಪುಸ್ತಕದಲ್ಲಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ತೇಜಸ್ವಿ ಅವರು ತೀರಿ ಹೋದ ನಂತರ ನನಗೆ ಇದ್ದಕ್ಕಿದ್ದಾಗೆ ರಾಜೇಶ್ವರಿ ಅವರು ಕರೆ ಮಾಡಿ ಕರೆಸಿಕೊಳ್ತಾರೆ. ಅವರ ಮನೆಗೆ ಹೋದಾಗ ಸುಮಾರು ನೀವು ಹೇಳಿದಾಗೆ 2,500 ಪತ್ರಗಳ ಕಟ್ಟನ್ನು ಜೆರಾಕ್ಸ್ ಮಾಡಿಟ್ಟಿದ್ರು, ನನ್ನ ಕೈಗೆ ಕೊಟ್ಟು, ಇದನ್ನು ನೀವು ಓದಬೇಕು, ಇದನ್ನು ನೀವು ಸಂಪಾದಿಸಬೇಕು, ಒಂದು ಪುಸ್ತಕ ಮಾಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಪ್ರಕಾಶನದಿಂದ, ಅವರ ಪುಸ್ತಕ ಪ್ರಕಾಶನ ಇದ್ದರೂ ಕೂಡ ಇದನ್ನು ನಿಮ್ಮ ಕನಸು ಪ್ರಕಾಶನದಿಂದ ತನ್ನಿ ಅಂತ ಒಂದು ಸಲಹೆ ಕೊಡ್ತಾರೆ. ನನಗೆ ಸ್ವಲ್ಪ
ದಿಗಿಲಾಗುತ್ತೆ. ಯಾಕೆಂದರೆ ಅವ್ರದ್ದೇ ಪುಸ್ತಕ ಪ್ರಕಾಶನ ಇರುವಾಗ ಇಂಥ ಒಂದು ಅವಕಾಶವನ್ನು ನನಗೆ ಯಾಕೆ ಕೊಡ್ತಾರೆ, ಇದನ್ನು ನಾನು ಪ್ರಶ್ನೆ ಮಾಡುವಾಗ ಇಲ್ಲ, ಅದು ಸುಲಭದ ಕೆಲಸ ಅಲ್ಲ, ಕನಿಷ್ಠ 1-2 ವರ್ಷ ಅವಧಿ ಬೇಕು, ಓದಬೇಕು. ಈಗ ಆ ಪತ್ರ ಬರೆದ ಬಹುತೇಕ ಲೇಖಕರು, ಸಾಹಿತಿಗಳು, ಜೊತೆಗೆ ತೇಜಸ್ವಿಯವರು ನಮ್ಮ ಜೊತೆಗೆ ಇಲ್ಲ. ಪತ್ರಗಳನ್ನು ಪ್ರಕಟಿಸಬೇಕು ಅಂತ ಅವರು ಯಾರೂ ಪತ್ರ ಬರೆದವರಲ್ಲ. ಪತ್ರಗಳನ್ನು ಪ್ರಕಟಿಸುವಾಗ ತುಂಬ ಸೂಕ್ಷ್ಮವಾಗಿರಬೇಕು ಅನ್ನುವಂಥ ಕೆಲವು ಸಲಹೆಗಳನ್ನು ಕೊಟ್ಟರು. ನಾನು ಪತ್ರಗಳನ್ನು ತಂದೆ, ಓದಿದೆ. ನೀವು ಹೇಳಿದ ಹಾಗೆ ಕುವೆಂಪು, ಶಿವರಾಮ ಕಾರಂತ, ಅನಂತಪೂರ್ತಿ, ಪಿ ಲಂಕೇಶ್, ಶಿವರುದ್ರಪ್ಪ, ದೇವನೂರು, ನಂಜುಂಡಸ್ವಾಮಿ, ಹೀಗೆ ಕನ್ನಡದ ಸುಮಾರು 150 ಜನ ಲೇಖಕರು, ಸಾಹಿತಿಗಳು, ಸಂಸ್ಕೃತಿ ಚಿಂತಕರು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳೆಲ್ಲ ಬರೆದ ಪತ್ರ ಅದರಲ್ಲಿ ಇತ್ತು, ಕಟ್ಟಿನಲ್ಲಿ ಇತ್ತು. ಅವೆಲ್ಲವನ್ನು, ಯಾಕೆಂದರೆ ಅವರು ಯಾರೂ ಬಹುತೇಕ ಜನ ಬದುಕಿಲ್ಲ. ಅವರು ಇದು ಪ್ರಕಟ ಆಗಬೇಕು ಅನ್ನುವಂಥ ಇರಾದೆಯಿಂದ ಅದನ್ನು ಬರೆದವರು ಅಲ್ಲ. ಆ ಕಾರಣದಿಂದಾಗಿ ಸಂಪಾದಕನಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಅದನ್ನು ಎತ್ತಿಕೊಂಡೆ. ಅದರಲ್ಲಿ ಬಹಳ ನನಗೆ ಮುಖ್ಯವಾಗುವುದು ಕುವೆಂಪು ತನ್ನ ಮಗನಿಗೆ ಬರೆದಂಥ ಪತ್ರ. ತೇಜಸ್ವಿಯವರ ಸಾಹಿತ್ಯವನ್ನು ವಿಮರ್ಶೆ ಮಾಡುವುದಕ್ಕಿಂತ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗುವ ಪತ್ರಗಳ ಜೊತೆಗೆ ತೇಜಸ್ವಿಯವರಿಗೆ ಕೃಷಿ ಮಾಡುವುದಕ್ಕೆ ಅಪ್ಪ ಸಾಲ ಕೊಟ್ಟ ವಿವರಗಳು ಕೂಡ ಆ ಪತ್ರದಲ್ಲಿದೆ. ಅದಕ್ಕಿಂತ ಹೆಚ್ಚು ಶಿವರಾಮ ಕಾರಂತರಿಗೂ ತೇಜಸ್ವಿಯವರಿಗೂ ಒಂದು ಸಂಬಂಧ ಇತ್ತು. ಶಿವರಾಮ ಕಾರಂತರ ಪ್ರಭಾವ ತೇಜಸ್ವಿಯವರ ಮೇಲೆ ಎಷ್ಟಿತ್ತು ಅಂತಂದರೆ, ನಾನು ತೇಜಸ್ವಿಯವರನ್ನು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಒಂದು ಪ್ರಶ್ನೆ ಕೇಳಿದಾಗ ಕುವೆಂಪು ಅವರ ಕಲಾತ್ಮಕತೆ, ಲೋಹಿಯಾ ಅವರ ಸಮಾಜವಾದ ಮತ್ತು ಶಿವರಾಮ ಕಾರಂತರ ಪ್ರಯೋಗಶೀಲತೆ ಅಂತ ಹೇಳಿರ್ತಾರೆ ಅವರು. ಇಷ್ಟೆಲ್ಲ ಕಾರಂತರ ಪ್ರಭಾವ ತೇಜಸ್ವಿಯವರ ಮೇಲೆ ಇದ್ದರೂ ಕೂಡ ತೇಜಸ್ವಿಯವರು ಎಲ್ಲೂ ಕೂಡ ಕಾರಂತರನ್ನ ಭೇಟಿ ಮಾಡುವ ಪ್ರಯತ್ನವನ್ನ ಮಾಡಿರಲಿಲ್ಲ. ಒಂದು ಸಲ ಇಂಟ್ರಪ್ಟ್ ಮಾಡ್ತಿರೋದಕ್ಕೆ ಸಾರಿ. ಒಂದು ಕಡೆ ಶಿವರಾಮ್ ಕಾರಂತರ ಅವರು ಹೇಳ್ತಾರಂತೆ, ನಾನು ಗಮನಿಸಿ ಬರೆದದ್ದು ನೀವು ಅನುಭವಿಸಿ ಬರೆದದ್ದು ಅಂತ. ನಿಜಾನ? ಅವ್ರು ಏನು ನೋಡಿ ಹೇಳ್ತಾರ ಅದನ್ನ? ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕಥೆಗಳು ಪುಸ್ತಕದ ಬಗ್ಗೆ ಒಂದು ಅರ್ಧ ಪುಟ ರಿವ್ಯೂ ಬರುತ್ತೆ. ಅದನ್ನ ಕೋಟದಲ್ಲಿ ಕೂತು ಓದಿದ ಶಿವರಾಮ ಕಾರಂತರು ತೇಜಸ್ವಿ ಅವರಿಗೆ ಒಂದು ಪತ್ರ ಬರೀತಾರೆ. ನಿಮ್ಮ ಪರಿಸರದ ಕಥೆಗಳು ಅನ್ನುವ ಪುಸ್ತಕದ ವಿಮರ್ಶೆಯನ್ನ ಓದಿದೆ, ನನಗೆ ಅದನ್ನು ಪೂರ್ತಿಯಾಗಿ ಓದಬೇಕಾಗಿದೆ, ಕಳಿಸಿಕೊಡ್ತೀರಾ ಅಂತ. ತೇಜಸ್ವಿ ಅವರಿಗೆ ಕಾರಂತರ ಪತ್ರ ಬಂದ ತಕ್ಷಣ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ತನ್ನ ಎಲ್ಲಾ ಪುಸ್ತಕಗಳ ಮೇಲೆ ಗೌರವದಿಂದ ಕಾರಂತರಿಗೆ ಅಂತ ಶರ ಬರೆದು ಎಲ್ಲಾ ಪುಸ್ತಕಗಳನ್ನು ಅಟ್ಟಿಕಟ್ಟಿ ಅದನ್ನು ಕೊರಿಯರ್ ಮೂಲಕ ಸಾಲಿಗ್ರಾಮಕ್ಕೆ ಕಳಿಸಿಕೊಡ್ತಾರೆ ತೇಜಸ್ವಿಯವರು. ಕಾರಂತರು ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ಕಟ್ಟು ಬಿಚ್ಚಿ ಎಲ್ಲಾ ಪುಸ್ತಕಗಳಿಗೆ ಬೆಲೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿ ಒಂದು ಚೆಕ್ ಬರೀತಾರೆ, ಜೊತೆಗೆ ಒಂದು ಕಾರ್ಡು ಬರೀತಾರೆ, ಎಲ್ಲಾ ಪುಸ್ತಕಗಳನ್ನು ಓದಿ ನಿಮಗೆ ಮತ್ತೆ ಬರೀತೇನೆ, ಈ ಹಣವನ್ನ ನೀವು ತಗೊಳ್ಬೇಕು ಅಂತ. ಅನಂತರ ಒಂದು ವಾರದಲ್ಲಿ ಶಿವರಾಮ ಕಾರಂತರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಒಂದು ಪತ್ರ ಬರೀತಾರೆ. ನಾನು ಪರಿಸರದ ಬಗ್ಗೆ ಬರೆದಿದ್ದೇನೆ, ನನ್ನ ಅನೇಕ ಪುಸ್ತಕಗಳಿವೆ, ಆದರೆ ನಾನು ಗಮನಿಸಿ ಬರೆದದ್ದು, ನೀವು ಪರಿಸರದ ಬಗ್ಗೆ ಬರೆದದ್ದು, ಅನುಭವಿಸಿ ಬರೆದದ್ದು, ನಿಮ್ಮ ಅನುಭವ ನನ್ನ ಅನುಭವಕ್ಕಿಂತ ಶ್ರೇಷ್ಠವಾದದ್ದು, ನಾನು ನಿಮ್ಮನ್ನ ಮೂಡಿಗೆರೆಯ ಮನೆಗೆ ಬಂದು ಭೇಟಿ ಮಾಡಲಿ. ನೋಡಿ ಎಂಥ ಸಾಹಿತ್ಯ ಶ್ರೀಮಂತವಾದದ್ದು ಅಂತ ಹೇಳಿದ್ರೆ, ಒಬ್ಬ ಶ್ರೇಷ್ಠ ಬರಹಗಾರರು ಮತ್ತೊಬ್ಬ ಶ್ರೇಷ್ಠ ಬರಹಗಾರರನ್ನ, ಅವರಿಬ್ಬರ ಒಂದು ಧನ್ಯ ಮಿಲನದ ಕ್ಷಣಗಳನ್ನ ನಮ್ಮಂತ ಓದುಗರಿಗೆ ಗೊತ್ತಿಲ್ಲದೆ ಇರುವಂತಹ ಅದೆಷ್ಟೋ ವಿಚಾರಗಳನ್ನ ತಾವು ಈ ಪುಸ್ತಕದ ಮೂಲಕ ತಂದಿದ್ದೀರಿ. ಕೇಳ್ತಾ ಇದ್ರೇನೆ ರೋಮಾಂಚನ ಆಗತ್ತೆ ಅಲ್ಲ ಸರ್? ಕಾರಂತರು ಬರೆದ ಅನೇಕ ಪತ್ರಗಳು ಈ ಪುಸ್ತಕದಲ್ಲಿ ಇದೆ. ಅಷ್ಟೇ ಅಲ್ಲ, ಶಿವರಾಮ ಕಾರಂತರು ಮೂಡಿಗೆರೆಯ ಮನೆಗೆ ಹೋಗ್ತಾರೆ, 2 ದಿವಸ ಇರ್ತಾರೆ, ಕಾಫಿ ತೋಟ ಎಲ್ಲ ಓಡಾಡ್ತಾರೆ. ತೇಜಸ್ವಿಯವರು ಆವಾಗ ಕಂಪ್ಯೂಟರ್ನ ಬಳಸುವುದಕ್ಕೆ ಆರಂಭ ಮಾಡಿದರು. ಅವರ ಕೈಚಲಕ, ಕಂಪ್ಯೂಟರ್ನಲ್ಲಿ ಚಿತ್ರ ಮಾಡುವ ನೈಪುಣ್ಯ, ಇವೆಲ್ಲವನ್ನು ಗಮನಿಸಿದಾಗ ತೇಜಸ್ವಿಯವರು ಹೇಳ್ತಾರೆ ಕಾರಂತರಿಗೆ, ನಿಮಗೆ ನಾನೊಂದು ಕಂಪ್ಯೂಟರನ್ನು ಉಚಿತವಾಗಿ ಗೌರವ ಮೂಲಕ ಕೊಡ್ತೇನೆ, ನಾನೇ ಬಂದು ಸಾಲಿಗ್ರಾಮದ ನಿಮ್ಮ ಸುಹಾಸದಲ್ಲಿ ಜೋಡಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಅವಕಾಶ ಕೂಡಿ ಬರುವುದಿಲ್ಲ. 2 ತಿಂಗಳಲ್ಲಿ ಶಿವರಾಮ ಕಾರಂತರು ಇಲ್ಲವಾಗ್ತಾರೆ. ಈ ರೀತಿಯ ನೆನಪುಗಳು. ಇನ್ನೊಂದು ವಿಷಯ, ನಮ್ಮ ಸಾಹಿತ್ಯ ವಲಯದಲ್ಲಿ ತೇಜಸ್ವಿ ಮತ್ತು ಭೈರಪ್ಪ ಅವರಿಗೆ ಅಷ್ಟಕ್ಕಷ್ಟೇ ಅನ್ನುವಂಥ ಒಂದು ಭಾವನೆ ಇದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಬಾರಿ ಪಂಪ ಪ್ರಶಸ್ತಿ ಯಾರಿಗೆ ಕೊಡಬಹುದು ಅಂತ ತೇಜಸ್ವಿ ಅವರಿಗೆ
ಅವರ ಅಭಿಪ್ರಾಯವನ್ನು ಕೇಳಿದಾಗ ತೇಜಸ್ವಿಯವರು ಓದುಗರನ್ನ ಕನ್ನಡದಲ್ಲಿ ಓದುಗರನ್ನ ಬೆಳೆಸಿದ ಎಸ್.ಎಲ್. ಭೈರಪ್ಪ ಅವರಿಗೆ ಪಂಪ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಬರೆದ ಪತ್ರ ಕೂಡ ಇದರಲ್ಲಿ ಇದೆ. ಸಿದ್ದರಾಮಯ್ಯನವರು ಬರೆದ ಪತ್ರಗಳಿವೆ, ಮಾಜಿ ಪ್ರಧಾನಿ ದೇವೇಗೌಡರು ಬರೆದಂತಹ ಪತ್ರಗಳಿವೆ. ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಒಂದು 40-50 ವರ್ಷದ ಈ ರಾಜ್ಯದ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ದಾಖಲೆಯಾಗಿ ಈ ಪತ್ರಗಳು ಕೆಲಸ ಮಾಡಿವೆ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ. ನಿಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ ಮಾತನಾಡೋದಾದ್ರೆ ಸರಿಸುಮಾರು 22ಕ್ಕೂ ಹೆಚ್ಚು ನಿಮ್ಮ ಲೇಖನಗಳು, ನಿಮ್ಮ ಪದ್ಯಗಳು ಕರ್ನಾಟಕ ಹಾಗೂ ಕೇರಳ ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಕಳೆದ ಒಂದು 10 ವರ್ಷಗಳಲ್ಲಿ ನಾನು ಬರೆದ ನುಡಿಚಿತ್ರ ಬಹಳ ಮುಖ್ಯವಾಗಿ ಪರಿಸರದ ಬಗ್ಗೆ, ಕೃಷಿಯ ಬಗ್ಗೆ, ಈ ನೆಲದ ಜ್ಞಾನ ಪರಂಪರೆಯ ಬಗ್ಗೆ ನಾನು ಬರೆದ ಲೇಖನಗಳು, ನುಡಿಚಿತ್ರಗಳು ಕೇರಳ ಮತ್ತು ಕರ್ನಾಟಕದ ಪಠ್ಯಕ್ಕೆ ಸೇರಿವೆ. ಅದರಲ್ಲಿ ನಾನು ಆರಂಭದಲ್ಲಿ ವಾಚನ ಮಾಡಿದ ಪದ್ಯ ಕೂಡ ಸೇರಿದೆ. ಇದು ನನಗೆ ಬಹಳ ಖುಷಿ. ಯಾಕಂತಂದರೆ ಮತ್ತೆ ನೆಲಕ್ಕೆ, ಮತ್ತೆ ಬೇರಿಗೆ, ಮತ್ತೆ ಹಸಿರಿಗೆ, ಮತ್ತೆ ಕೃಷಿಗೆ ನಮ್ಮ ಮಕ್ಕಳನ್ನು ಬರುವ ಹಾಗೆ ಚೋದಿಸುವ ನನ್ನ ಬರಹಗಳನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ 6 ತಿಂಗಳಲ್ಲಿ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಅಟಾನಮಸ್ ವಿಶ್ವವಿದ್ಯಾನಿಲಯಗಳು ನಮ್ಮ ಕರಾವಳಿಯಲ್ಲಿ ತುಂಬ ಆಗಿವೆ. ವಾರಕ್ಕೆ ಒಂದರ ಹಾಗೆ ನನ್ನ ಲೇಖನಗಳನ್ನು ಇತ್ತೀಚೆಗೆ ನನ್ನ ಸ್ನೇಹಿತರು ಕೇಳಿ ಪಡೆದು ಪಠ್ಯಕ್ಕೆ ಸೇರಿಸ್ತಾ ಇದ್ದಾರೆ. ಕೇರಳದ ಪಠ್ಯ 4ನೇ ತರಗತಿ 7ನೇ ತರಗತಿಯ ಪಠ್ಯ ಪುಸ್ತಕಗಳಲ್ಲೂ ಕೂಡ ಲೇಖನಗಳು ಸೇರಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ತಲೆಮಾರು, ಯಾಕಂದರೆ ನಾವೊಂದು ಅತಿರೇಕದ ಕಾಲದಲ್ಲಿ ಈಗ ಬದುಕ್ತಾ ಇದ್ದೇವೆ, ನಿಸರ್ಗಕ್ಕೆ ಬೆನ್ನು ಹಾಕಿ ಮುಂದೆ ಮುಂದೆ ಹೋಗ್ತಾ ಇದ್ದೇವೆ. ಈ ಕಾಲದಲ್ಲಿ ಮತ್ತೆ ನೆಲದ ಕಡೆಗೆ ಬರುವುದಕ್ಕೆ ಈ ರೀತಿಯ ಬರಹಗಳು ಪ್ರೇರಕ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮತ್ತು ಆ ಲೇಖನಗಳು ನನ್ನದಾಗಿವೆ ಅನ್ನುವಂಥ ಖುಷಿ ನನ್ನದು. ಖಂಡಿತ. ನನ್ನ ಕೈಯಲ್ಲಿ ಮತ್ತೊಂದು ಪುಸ್ತಕ ಇದೆ, KP ಪೂರ್ಣಚಂದ್ರ ತೇಜಸ್ವಿ ಅವರ ಕಾರ್ವಾಲೋ. ಅದನ್ನ ತಾವು ತುಳುಗೆ ಅನುವಾದ ಮಾಡಿದ್ದೀರಿ. ಇದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ, ಅದು ಇನ್ನೂ ಹೆಚ್ಚು ಹೆಮ್ಮೆಯ ವಿಚಾರ. ಅದ್ರ ಬಗ್ಗೆ ಏನು ಹೇಳ್ತೀರಿ? ತೇಜಸ್ವಿ ಅವರ ಕರ್ವಾಲೋ ಕಾದಂಬರಿ ನಿಮಗೆ ಗೊತ್ತಿದೆ, ತುಂಬ ಜನಪ್ರಿಯವಾದ, ಜರ್ಮನ್ ಜಪಾನ್ ಭಾಷೆಗೂ ಅನುವಾದ ಆದ, ಅಲ್ಲೂ ಕೂಡ ಮತ್ತೆ ಮತ್ತೆ ಮರುಮುದ್ರಣ ಆಗುವಂತ ಒಂದು ಕಾದಂಬರಿ. ಆ ಕಾದಂಬರಿಯನ್ನ ತುಳು ಸಾಹಿತ್ಯ ಅಕಾಡೆಮಿ ನನಗೆ ಕೊಟ್ಟು ಇದನ್ನು ತುಳುವಿಗೆ ಅನುವಾದ ಮಾಡಿ ಅಂತ ಹೇಳಿದರು. ನನ್ನ ಮೊದಲ ಪ್ರಯತ್ನ ಅದು. ನಾನು ಅದನ್ನು ತುಳುವಿಗೆ ಅನುವಾದ ಮಾಡಿದೆ. ಆ ಅನುವಾದಕ್ಕೆ ಕುವೆಂಪು ಭಾಷಾ ಭಾರತಿ ಅತ್ಯುತ್ತಮ ಅನುವಾದ ಪ್ರಶಸ್ತಿ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಅದು ನನಗೆ ತುಂಬ ಖುಷಿಯ ಸಂಗತಿ. ತಮಗೆ ಇವೆಲ್ಲದರ ಜೊತೆಯಲ್ಲಿ ಕೃಷಿಯ ಕುರಿತಾಗಿ ಅಪಾರವಾದಂತಹ ಗೌರವ, ಅಪಾರವಾದಂತಹ ಆಸಕ್ತಿ. ಕೃಷಿಕರನ್ನ ನಾವು ಗೌರವಿಸಬೇಕು. ಅವರು ಕಂಡು ಕೇಳರಿಯದ ನಾಯಕರು, ನಮ್ಮ ಬದುಕಿನ ರೂವಾರಿಗಳು ಅಂತ ತಾವು ಹೇಳ್ತೀರಿ. ಅವ್ರ ಕುರಿತಾಗಿ ಬಹಳಷ್ಟು ಪುಸ್ತಕಗಳನ್ನ ಮಾಡಿದ್ದೀರಿ. ನನ್ನ ಒಂದು ಪುಸ್ತಕ ನನ್ನ ಕೈಯಲ್ಲಿದೆ. ಹೇಳಿ, ಆ ಕೃಷಿಕರ ಕುರಿತಾಗಿ, ನಿಮ್ಮ ಪರಿಸರ ಸ್ನೇಹಿ ಸಾಹಿತ್ಯದ ಕುರಿತಾಗಿ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ತಾತ್ಸಾರಕ್ಕೆ ಒಳಗಾಗುವ ಒಂದು ಸಮುದಾಯ ಅಂದರೆ ರೈತರದ್ದು. ನಮ್ಮ ದೇಶದಲ್ಲಿ ಮುತ್ಸದ್ದಿಗಳ, ರಾಜಕಾರಣಿಗಳ, ಸಮಾಜ ಸುಧಾರಕರ, ಸ್ವಾತಂತ್ರ್ಯ ಹೋರಾಟಗಾರರ, ವಿಜ್ಞಾನಿಗಳ, ಸಾಹಿತಿಗಳ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಗಳು ಬರ್ತಾ ಇವೆ. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದರೆ ನಾನು ಈಗ ಹೇಳಿದ ಸಮಾಜ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರ ಪುತ್ಥಳಿಗಳನ್ನು ಅಲ್ಲಲ್ಲಿ ನಿಲ್ಲಿಸಿದ್ದಾರೆ. ಸಂಸತ್ತಿನ ಮುಂದೆ, ವಿಧಾನಸೌಧದ ಮೇಲೆ ಮುಂದೆ, ಕೂಡು ರಸ್ತೆಗಳ ನಡುವೆ, ಸಂಶೋಧನಾ ಕೇಂದ್ರಗಳ ಮುಂದೆ ಎಲ್ಲ ಸಾಧಕರ ಮೂರ್ತಿಗಳನ್ನು ನಿಲ್ಲಿಸಿದ್ದಾರೆ. ಪ್ರತಿಮೆಗಳ ಮೂರ್ತಿಗಳನ್ನು ನೋಡಲಿಕ್ಕೆ ಸಿಗ್ತವೆ. ಆದರೆ ರೈತರ ಒಂದೇ ಒಂದು ಮೂರ್ತಿ, ಈ ದೇಶದ 140-130 ಕೋಟಿ ಜನರ ಹೊಟ್ಟೆ ತುಂಬಿಸುವ ಒಬ್ಬನೇ ಒಬ್ಬ ರೈತನ ಮೂರ್ತಿಯನ್ನು ಈ ದೇಶದ ಎಲ್ಲೂ ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನೆಲದ ಜ್ಞಾನ ಪರಂಪರೆಯ ವಾರಸುದಾರರಾದ ಈ ರೀತಿಯ ರೈತರ ಆತ್ಮಕಥೆ ಅಥವಾ ಜೀವನ ಚರಿತ್ರೆಯನ್ನು ನಾನು ಬರೀಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು 10 ಜನ ರೈತರನ್ನು, ಅನಾಮಿಕ ರೈತರನ್ನು, ಅವರು ವಿಶ್ವವಿದ್ಯಾನಿಲಯದಲ್ಲಿ ಓದಿದ ಕೃಷಿ ತಜ್ಞರಲ್ಲ, ಅಂಥ ಅನಾಮಿಕ ರೈತರನ್ನು ನೆಲದ ಜೊತೆಗೆ ನಿರಂತರ ಬೆರೆತು ನೆಲದಲ್ಲಿ ಪ್ರಯೋಗ ಮಾಡಿದ, ಸಾಧನೆ ಮಾಡಿದ ರೈತರನ್ನು ನಾನೇ ಆಯ್ಕೆ ಮಾಡಿಕೊಂಡು ಒಂದು 8 ಪುಸ್ತಕಗಳನ್ನು ಈಗಾಗಲೇ ತಂದಿದ್ದೇನೆ. 3 ಪುಸ್ತಕಗಳು ಸಿದ್ಧ ಆಗಿವೆ. ಒಂದು 10 ಪುಸ್ತಕಗಳನ್ನು ತರ್ತಾ ಇದ್ದೇನೆ. ಇದು ನನಗೆ ಬಹಳ ಒಂದು ಖುಷಿಯ ಒಂದು ಸಂಗತಿ. ಇದನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡಬೇಕಾಗಿತ್ತು, ಮಾಡಿವೆ, ಬೇರೆ ರೀತಿಯಲ್ಲಿ ಮಾಡಿವೆ.
ಆದರೆ ನಾನೇ ರೈತರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಒಂದು 2-3 ದಿವಸ ಇದ್ದು, ನಿಮಗೆ ಗೊತ್ತಿರಬೇಕು, ರೈತರನ್ನು ಬಗೆಯುವುದು, ರೈತರನ್ನು ಮಾತನಾಡಿಸುವುದು ತುಂಬ ಕಷ್ಟದ ಕೆಲಸ, ತುಂಬ ಸೂಕ್ಷ್ಮ. ಅವರು ಎಲ್ಲ ವಿವರಗಳನ್ನು ಬಿಟ್ಟು ಕೊಡೋದಿಲ್ಲ. ನೀವು ನಂಬಲಿಕ್ಕಿಲ್ಲ, ಅಲ್ಲಿ ಬದನಾಜೆ ಶಂಕರ್ ಭಟ್ ಅಂತ ಒಬ್ಬರು ರೈತರಿದ್ದಾರೆ. ನಾನು ಪುಸ್ತಕ ಬಿಡುಗಡೆ ಆಗಿ ಮರು ದಿವಸ ಅಲ್ಲಿಗೆ ಹೋಗ್ತೇನೆ. ನಾಡಿನ ದೊರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆಗಿದ್ದ ಒಂದು ಫೋಟೋ ನನಗೆ ಅವ್ರು ಕೊಡಲೇ ಇಲ್ಲ. ಅವರ ಕಪಾಟಿನ ಮೇಲೆ ಇದೆ, ಅಂದರೆ ಅದು ಕೊಡಬೇಕು ಅಂತ ಅವರಿಗೆ ಅನಿಸ್ಲಿಲ್ಲ. ಅಷ್ಟು ಮುಗ್ಧರು ನಮ್ಮ ರೈತರು. ಅವರನ್ನು ಬಾಯಿ ಬಿಡಿಸಿ ಮಾತಾಡಿಸಿ, ಅಕ್ಷರದ ಜೊತೆಗೆ ಚಿತ್ರಗಳು ಬರಬೇಕು ಅಂತ. ಯಾಕಂದರೆ ಕೃಷಿ ಕಥನದಲ್ಲಿ ಚಿತ್ರಗಳು ಜಾಸ್ತಿ ಇದ್ದರೆ ಹೆಚ್ಚು ಮಾತನಾಡ್ತವೆ. ಅದು ಅಂಥ ಪುಸ್ತಕಗಳನ್ನು ಮಾಡ್ತಾ ಇದ್ದೇನೆ. ಅದನ್ನ ಮುಂದಕ್ಕೆ ಮುಂದುವರಿಸಬೇಕು ಅನ್ನೋಂಥ ಆಸಕ್ತಿ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ಬ ರೈತರನ್ನ ಯಾರು ಕಂಡು ಕೇಳರಿಯದ ಸಾಧಕರನ್ನ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಾ ಬರ್ತಾ ಇದ್ದೀರಿ. ನಿಮ್ಮ ಕವನವನ್ನ ಈಗಾಗಲೇ ಬಹಳಷ್ಟು ನಿಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮತ್ತೊಂದು ಕವನ ನಿಮ್ಮ ಕವನ ಸಂಕಲನದಿಂದ ನಮ್ಮ ವೀಕ್ಷಕರಿಗೋಸ್ಕರ ಓದಬಹುದಾ? ಯಾವ ಕವನವನ್ನ ಓದ್ತೀರಿ? ನಾನು ಹೊರಟಿದ್ದೇನೆ ಅಂತ ಕವನದ ಹೆಸರು. ನಾನು ಹೊರಟಿದ್ದೇನೆ ಕ್ಯಾಲೆಂಡರ್, ಭೂಪಟ, ಗಡಿಯಾರ ಇಲ್ಲದ ಊರಿಗೆ. ಅಲ್ಲಿ ಕಡಲು ಹಾಳಾಗಿದೆ ಎಂದು ಧರಣಿ ಕೂತ ತಿಮಿಂಗಿಲವಿಲ್ಲ, ಮಣ್ಣು ಮತಿಗೆಟ್ಟಿದೆ ಎಂದು ಪ್ರತಿಭಟಿಸುವ ಎರೆಹುಳವಿಲ್ಲ, ಗಾಳಿ ಮಲಿನಗೊಂಡಿದೆ ಎಂದು ಗಾಬರಿಗೊಂಡ ಕೋಗಿಲೆ ಇಲ್ಲ, ಕಟ್ಟಿದ ಬಲೆಯ ಇಬ್ಬನಿಯಲ್ಲಿ ವಿಷ ಇದೆ ಎನ್ನುವ ಜೇಡವಿಲ್ಲ. ನಾನು ಹೊರಟಿದ್ದೇನೆ. ಇವರು ಯುದ್ಧಾರಂಭದ ದಿನ ಮನೆಯ ಜಗಲಿಯಲ್ಲಿ ಕೂತು ಪಟಾಕಿ ಸಿಡಿಸುತ್ತಾರೆ. ಸೇನೆ, ಅಣುಬಾಂಬು, ಕ್ಷಿಪಣಿಯ ಲೆಕ್ಕ ತೆಗೆದು ನಾವೇ ಗೆಲ್ಲುತ್ತೇವೆ ಎಂದು ಚಪ್ಪಾಳೆ ತಟ್ಟುತ್ತಾರೆ. 15 ಬಾರಿ ಈ ಜಗತ್ತನ್ನು ಸುಡಲು ಬೇಕಾಗುವ ಅಣುಬಾಂಬುಗಳಿವೆ ಎನ್ನುವ ಇವರಿಗೆ ಕೋಟಿ ಕೋಟಿ ಜನರಿಗೆ ಶುದ್ಧ ಕುಡಿನೀರು ಇಲ್ಲ, ಪರಿಶುದ್ಧ ಆಮ್ಲಜನಕವಿಲ್ಲ, ವಿಷ ಸೇರದ ಅನ್ನವಿಲ್ಲ ಎಂಬುವುದು ಗೊತ್ತೇ ಇಲ್ಲ. ನನ್ನೂರಿನ ಜನ ರಿಪೇರಿ ಇಲ್ಲದ ಗುಂಡಿ ರಸ್ತೆಯಲ್ಲಿ ಬಿದ್ದ ಸ್ಕೂಟರಲ್ಲಿ ಇದ್ದ ಮಾಂಸ ಹಂದಿಯದ್ದೋ ಹಸಿವಿನದ್ದೋ ಎಂದು ಕತ್ತಿ, ಚೂರಿ, ಚೈನು, ಕುಪ್ಪಿ ಹಿಡಿದು ಬಡಿದಾಡುತ್ತಿದ್ದಾರೆ. ಬಿದ್ದ ಗುಂಡಿಗೆ ಮಣ್ಣು ತುಂಬುವ ಬದಲು ಮನುಷ್ಯತ್ವವನ್ನೇ ಸುಟ್ಟು ಬೂದಿ ಮಾಡಿ ಗೋರಿ ಕಟ್ಟುತ್ತಾರೆ. ನಮ್ಮೂರ ಜಾತ್ರೆಯಲ್ಲಿ ಜಾತಿಯ ಅಂಗಡಿಗಳು, ಧರ್ಮದ ಪತಾಕೆಗಳು, ನಾವು ಮಾರಾಟಕ್ಕಿಟ್ಟದ್ದು ಹೃದಯಗಳನ್ನು. ನಮ್ಮಲ್ಲಿ ಕನಕ ಬಂದಿದ್ದ, ಕೃಷ್ಣನೂ ಒಮ್ಮೆ ತಿರುಗಿದ್ದ, ನಾವು ಮಾತ್ರ ಬದಲಾಗಲಿಲ್ಲ, ಬಯಲಾಗಲೇ ಇಲ್ಲ. ನಾವು ಮಾತ್ರ ಬದಲಾಗಲಿಲ್ಲ, ಬಯಲಾಗಲೇ ಇಲ್ಲ. ಕೃಷ್ಣನೂ ತಿರುಗಿದ್ದ ಅಂದ್ರೆ ದೇವರೇ ತನ್ನನ್ನ ಮಾರ್ಪಾಟು ಮಾಡ್ಕೊಳ್ಳುವಾಗ ನಾವು ನಮ್ಮನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿಲ್ಲ ಅಂತ ನಮ್ಮನ್ನೇ ಆಲೋಚನೆಗೆ ಒಳಹಾಕುವಂಥ ನಿಮ್ಮ ಸಾಹಿತ್ಯದ ಸಾಲುಗಳು. ನೀವಷ್ಟೇ ಅಲ್ಲ, ನಿಮ್ಮ ಮುಂದಿನ ಒಂದು ದಂಡಿದೆ, ಅವರೆಲ್ಲರನ್ನೂ ಕೂಡ ನಿಮ್ಮದೇ ಪತ್ರಿಕೋದ್ಯಮದ ಆಲೋಚನೆಯ ರೀತಿಯಲ್ಲಿ, ನಿಮ್ಮ ಸಾಹಿತ್ಯದ ರೀತಿಯಲ್ಲಿ ತಯಾರು ಮಾಡ್ತಿದ್ದೀರಿ. ಸಾಮಾನ್ಯವಾಗಿ ಒಂದು ಕಾಲೇಜ್ ಮಟ್ಟದಲ್ಲಿರುವಂತಹ ಸಂಚಿಕೆಗಳಿಗೆ ಪ್ರಶಸ್ತಿಗಳು ಬರೋದು ಅಂತ ಹೇಳಿದ್ರೆ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ತಾವು ಪ್ರಾಧ್ಯಾಪಕರಾಗಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ನಿಂದ ಬಂದಂತಹ ಸಂಚಿಕೆಗೆ ಅತ್ಯುತ್ತಮವಾದಂತಹ ಸಂಚಿಕೆ ಪ್ರಶಸ್ತಿ ವಿಶ್ವವಿದ್ಯಾಲಯದಿಂದ ಬರುತ್ತೆ. ಏನದು, ಅದ್ರ ಬಗ್ಗೆ ತಿಳಿಸಿ. ನಾನು ತರಂಗವನ್ನು ಬಿಟ್ಟು 1997ರಲ್ಲಿ ರಾಜೀನಾಮೆ ಕೊಟ್ಟು ಕನ್ನಡ ಉಪನ್ಯಾಸಕನಾಗಿ ರಾಜ್ಯದ ಬೇರೆ ಬೇರೆ ಕಾಲೇಜುಗಳಲ್ಲಿ 28 ವರ್ಷಗಳ ಕಾಲ ಸೇವೆ ಮಾಡಿದವ. ಪತ್ರಿಕೋದ್ಯಮದ ಒಳಸುರಿ ಕಾಲೇಜಿಗೆ ಬಂದಾಗ ನನ್ನ ಒಳಗಡೆ ಇತ್ತು. ನಾನು ಇವತ್ತಿಗೂ ಕೂಡ ಬರಿತಾ ಇದ್ದೇನೆ, ಇವತ್ತಿಗೂ ಕೂಡ ಅಂಕಣಗಳನ್ನು ಬರಿತಾ ಇದ್ದೇನೆ. ಈ ನಾನು ಕಲಿಸುವ ಕಾಲೇಜುಗಳು ಸರ್ಕಾರಿ ಕಾಲೇಜು. ನಿಮಗೆ ಗೊತ್ತಿರಲಿ, ಒಂದು ವಿಶೇಷ ಏನು ಅಂತಂದರೆ, ಕಳೆದ ನನಗೆ 28 ವರ್ಷಗಳಲ್ಲಿ ಒಬ್ಬರೇ ಒಬ್ಬ ಸ್ಟೂಡೆಂಟು ಡಾಕ್ಟರ್ ಮಕ್ಕಳು ಸಿಗಲಿಲ್ಲ, ಇಂಜಿನಿಯರ್ ಮಕ್ಕಳು ಸಿಗಲಿಲ್ಲ, ಉದ್ಯಮಿಗಳ ಮಕ್ಕಳು ಸಿಗಲಿಲ್ಲ, ಜಮೀನ್ದಾರರ ಮಕ್ಕಳು ಸಿಗಲಿಲ್ಲ. ನನಗೆ ಭಾನುವಾರ ದಿವಸ ಅಡಿಕೆ ಸುಳಿದು ಅಂಗೈಯಲ್ಲಿ ಗುಳ್ಳೆ ಎಬ್ಬಿಸಿಕೊಂಡ ಮಕ್ಕಳು ನನ್ನ ಸ್ಟೂಡೆಂಟು. ರಜೆ ದಿವಸ ಪಕ್ಕದ ನರ್ಸರಿಗೆ ಹೋಗಿ ಪಾತಿಗೆ ಮಣ್ಣು ತುಂಬಿಸುವಂಥ ಬಡ ಮಕ್ಕಳು ನನ್ನ ವಿದ್ಯಾರ್ಥಿಗಳು. ಇಂಥ ಸರ್ಕಾರಿ ಕಾಲೇಜಿನ ಮಕ್ಕಳನ್ನು ಬರೆಯುವ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನನಗೆ ಆಗ ವೇದಿಕೆ ಸಿಕ್ಕಿದ್ದು ನಮ್ಮ ಕಾಲೇಜಿನಲ್ಲಿ ಇದ್ದಂಥ ವಾರ್ಷಿಕ ಸಂಚಿಕೆಗಳು. ಮಂಗಳೂರು ವಿಶ್ವವಿದ್ಯಾನಿಲಯದ 2 ಕಾಲೇಜುಗಳಲ್ಲಿ ನಾನು ಇದ್ದಾಗ ನಾನು ಸಂಪಾದಿಸಿದ
ಕಾಲೇಜು ವಾರ್ಷಿಕಾಂಕಕ್ಕೆ ನೀವು ಹೇಳಿದ ಹಾಗೆ ವಿಶ್ವವಿದ್ಯಾನಿಲಯ ಅತ್ಯುತ್ತಮ ವಾರ್ಷಿಕಾಂಕ ಅಂತ ಗುರುತಿಸಿ ಅದಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದಕ್ಕೆ ಕಾರಣ ಅದರ ಒಳಗಡೆ ಇದ್ದಂಥ ಲೇಖನಗಳು. ನಾನು ನೆಲದ ಪದ್ಮಶ್ರೀ ಅನ್ನುವಂಥ ಒಂದು ಸರಣಿಯನ್ನು ಶುರು ಮಾಡಿದೆ. ಅಂದರೆ ಅದರಲ್ಲಿ ವಿಜ್ಞಾನಿಗಳಿರಲಿಲ್ಲ, ಸಾಹಿತಿಗಳಿರಲಿಲ್ಲ, ಸಂಶೋಧಕರು ಇರಲಿಲ್ಲ. ನೆಲಮಟ್ಟದಲ್ಲಿ ಶುಕ್ರಿ ಬೊಮ್ಮೇಗೌಡ ಇರ್ಬೋದು, ತುಳಸಿ ಬೊಮ್ಮೇಗೌಡ ಇರ್ಬೋದು, ಜೋಗತಿ ಮಂಜಮ್ಮ ಇರ್ಬೋದು, ಅಥವಾ ಕಿತ್ತಳೆ ಮಾರಾಟ ಮಾಡಿ ಶಾಲೆ ಕಟ್ಟಿದ ಹಾಜಬ್ಬ ಇರ್ಬೋದು. ಈ ರೀತಿಯ ನೆಲಮಟ್ಟದ ಅಕ್ಷರ ಅರಿಯದ ಜನಪದ ಲೋಕದ ದೇಸಿ ತಜ್ಞರನ್ನು ನಾನು ನನ್ನ ಮಕ್ಕಳ ಕೈಯಿಂದ ಸಂದರ್ಶನ ಮಾಡಿಸಿದೆ. ಈ ನಮ್ಮ ಪುತ್ತೂರಿನಿಂದ ಹಂಪಿಗೆ ಹೋಗಿ ಜೋಗತಿ ಮಂಜಮ್ಮನನ್ನು ಇಂಟರ್ವ್ಯೂ ಮಾಡಿದ ವಿದ್ಯಾ ಇರ್ಬೋದು, ಅಥವಾ ತೂಗು ಸೇತುವೆಯ ಸರದಾರ ಭಾರದ್ವಾಜ್ ಅವರನ್ನು ಸಂದರ್ಶನ ಮಾಡಿದ ವೈಷ್ಣವಿ ಇರಬಹುದು. ಇವರು ಯಾರು ಪತ್ರಿಕೋದ್ಯಮವನ್ನು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲ. ನಮ್ಮ ಕಾಲೇಜಿನಲ್ಲಿ ಜರ್ನಲಿಸಮೇ ಇಲ್ಲ. ಅಂದರೆ ಕನ್ನಡ ತರಗತಿಯ ಒಳಗಡೆ ಕೂತು ಪತ್ರಿಕೋದ್ಯಮದ ಒಳಸುರಿಗಳನ್ನು ಅವರಿಗೆ ಬಿತ್ತಿದ ಕಾರಣ, ಚೋದಕವಾಗಿ ಕೆಲಸ ಮಾಡಿದ ಕಾರಣ ನಾನು ನನ್ನ ಮಕ್ಕಳನ್ನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಒಂದು ತಲೆಯಲ್ಲಿ ಭ್ರಮೆ ಇದೆ. ಎಲ್ಲವನ್ನು ನಾವು ಪುಸ್ತಕಗಳ ಮೂಲಕ, ವಿಶ್ವವಿದ್ಯಾನಿಲಯದ ಮೂಲಕ, ಕೊಠಡಿಯ ಒಳಗಡೆ ಕೂತೆ ಪಾಠ ಕಲಿಬೇಕು ಅಂತ ಏನು ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನಾನು ಈ ಮೂಲಕ ಕೊಟ್ಟೆ. ಬಹುಶಃ ನೆಲದ ಪದ್ಮಶ್ರೀ ಅನ್ನುವಂಥ ಸರಣಿ ಸುಮಾರು 6-7 ಸಂಚಿಕೆಯಲ್ಲಿ ನಮ್ಮ ಬಾಳುವೆ ಬೆಳಕು ಅನ್ನುವಂಥ ಸಂಚಿಕೆ ಇರ್ಬೋದು, ಅಥವಾ ಶಾಶ್ವತಿ ಅನ್ನುವಂಥ ಸಂಚಿಕೆ ಇರ್ಬೋದು, ಅದರಲ್ಲಿ ಮುಂದುವರಿಯಿತು. ಅದನ್ನು ವಿಶ್ವವಿದ್ಯಾನಿಲಯ ಗುರುತಿಸಿದ್ದು ನನಗೂ ಅದರಲ್ಲಿ ಬರೆದಂಥ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಅದು ಒಂದು ಹೆಮ್ಮೆಯ ಸಾರ್ಥಕ ಕ್ಷಣ ಅಂತ ಭಾವಿಸಿಕೊಂಡಿದ್ದೇನೆ. ಒಬ್ಬ ಗುರುಗಳನ್ನ ನಾನು ಒಬ್ಬ ಶಿಲ್ಪಿ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಮೂರ್ತಿಯನ್ನ ಕೊಡೋದ್ರ ಮೂಲಕ ಆ ಮೂರ್ತಿ ದೇವರಾಗಿ ಪೂಜಿಸಲ್ಪಡುತ್ತೆ. ನಮ್ಮ ಸಮಾಜಕ್ಕೆ ಅಂತ ಅನೇಕ ಸಾಹಿತ್ಯ ಆಸಕ್ತಿ ಇರುವಂಥ ಓದುಗರನ್ನ, ವಿದ್ಯಾರ್ಥಿಗಳನ್ನ ನೀಡ್ತಾ ಬಂದಿರೋರು ತಾವು ಸರ್. ಬಹಳ ಹೆಮ್ಮೆ ಆಗತ್ತೆ. ನಿಮ್ಮ ಈ ಸಾಧನೆಯನ್ನು ಗುರುತಿಸಿ ನಿಮ್ಮ ಅನೇಕ ಕೃತಿಗಳಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಆ ಕ್ಷಣಗಳನ್ನ ಮೆಲುಕು ಹಾಕುವುದಾದ್ರೆ ಏನು ಹೇಳ್ತೀರಿ? ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನನ್ನ ನೆಲಮುಖಿ ಅನ್ನುವಂಥ ಕೃಷಿ, ಪರಿಸರ, ಪ್ರಕೃತಿ ಸಂಬಂಧಿ ಲೇಖನಗಳ ಸಂಕಲನಕ್ಕೆ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಟ್ಟಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2 ಬಾರಿ ನನ್ನ ಪುಸ್ತಕಗಳನ್ನು ಅತ್ಯುತ್ತಮ ಕೃಷಿ ಪುಸ್ತಕ ಪ್ರಶಸ್ತಿ ಅಂತ ಕೊಟ್ಟಿದೆ. ನನ್ನ ಒಂದು ಪುಸ್ತಕ ಹಸಿರು ಉಸಿರು ಅನ್ನೋ ಪುಸ್ತಕಕ್ಕೆ ಡಾಕ್ಟರ್ ಹಾಮಾನಾಯಕ ಅಂಕಣ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಅಕ್ಷರ ಪ್ರತಿಷ್ಠಾನದ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ನನ್ನ ಪುಸ್ತಕಗಳಿಗಾಗಿ ಸಿಕ್ಕಿದೆ, ನನಗೆ ಸಿಕ್ಕಿದೆ. ಲೋಕ ನನ್ನನ್ನು ಗುರುತಿಸಿದೆ ಅನ್ನುವ ಕಾರಣಕ್ಕಾಗಿ, ಆ ಕಾರಣಗಳಿಗಾಗಿ ಒಂದು ಸಾರ್ಥಕತನ ನನ್ನ ಒಳಗಡೆ ಇದೆ. ತಾವು ತರಂಗದಲ್ಲಷ್ಟೇ ಅಲ್ಲ, ಪ್ರಜಾವಾಣಿ, ವಿಜಯವಾಣಿ, ಹೀಗೆ ಅನೇಕ ವಿವಿಧ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ. ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟಂಥ ನಿಮ್ಮ ಲೇಖನ ಯಾವುದು? ನಾನು ಪ್ರಜಾವಾಣಿಗೆ ಒಂದು 5-6 ವರ್ಷ ಅಜ್ಜನ ಜಗಲಿ ಅನ್ನುವಂಥ ಅಂಕಣ ಬರೆದೆ. ವಿಜಯವಾಣಿಗೆ ಸುಮಾರು 8 ವರ್ಷಗಳ ಕಾಲ ಹಸಿರು ಉಸಿರು ಅನ್ನುವಂಥ ಅಂಕಣವನ್ನು ಬರೆದೆ. ವಾರೆಕೋರೆ ಅನ್ನುವಂಥ ಪತ್ರಿಕೆಗೆ ಮಣ್ಣು ಮಸಿ ಅಂತ ಅಂಕಣ ಬರೆದೆ. ವಾರ್ತಾಭಾರತಿ ಪತ್ರಿಕೆಗೆ ಈಗ ಮನೋಭೂಮಿಕೆ ಅಂತ ಈಗ ಬರೀತಾ ಇದ್ದೇನೆ. ತುಂಬ ವರ್ಷಗಳ ಹಿಂದೆ ತನ್ಮಯ ಅನ್ನುವ ಅಂಕಣಗಳನ್ನು ಬರೀತಾ ಇದ್ದೆ. ನನಗೆ ಅಜ್ಜನ ಜಗಲಿ, ನಾನು ಪ್ರಜಾವಾಣಿಗೆ ಬರೆದಂಥ ಅಂಕಣ ನನಗೆ ತುಂಬ ಇಷ್ಟವಾಗಿತ್ತು. ಯಾಕಂತಂದರೆ ನನ್ನ ಮನೆಯ ಒಂದು ಭಾಗಕ್ಕೆ ನಾನು ಅಜ್ಜನ ಜಗಲಿ ಅಂತ ಹೆಸರಿಟ್ಟಿದ್ದೇನೆ. ಅದು ನನ್ನ ಒಂದು ಕಲ್ಪಿತ ಒಂದು ಪ್ರದೇಶವಾವುದು. ರೈತರ ಮನೆಯ ಜಗಲಿ ಇದೆಯಲ್ಲ, ಅದೊಂದು ಅದ್ಭುತವಾದಂಥ ಜಾಗ. ಯಾಕಂತಂದರೆ ಆ ಜಾಗದಲ್ಲಿ ಕೂತ್ರೆ ಮನೆಯ ಹೊರಗಡೆ ಅಂಗಳವೂ ಕಾಣಿಸ್ತದೆ, ಕೂತ ಜಾಗವೂ ಕಾಣಿಸ್ತದೆ, ಮನೆಯ ಒಳಗಡೆಯೂ ಕಾಣಿಸ್ತದೆ. 3 ಪ್ರದೇಶ ಏಕಕಾಲದಲ್ಲಿ ಕಾಣಿಸುವ ಒಂದು ಅಪರೂಪದ ಜಾಗ ಅದು. ಈಗ ನಮ್ಮ ಹಳ್ಳಿ ಮನೆಗಳಲ್ಲಿ ಕೂಡ ಜಗಲಿ ಇಲ್ಲ, ಜಗಲಿಯೇ ಹೋಗಿದೆ. ಈ ಅಜ್ಜನ ಜಗಲಿ ಅನ್ನುವಂಥದ್ದು ರೈತರು ಕೂತು ಚರ್ಚೆ ಮಾಡುವಂಥ ಒಂದು ಜಾಗ ಅದು. ಸಾಮಾನ್ಯವಾಗಿ ನೀವು ರೈತರನ್ನ ಈ ರೀತಿಯ ಸ್ಟುಡಿಯೋಕ್ಕೆ ಕರೆದ್ರೆ ಅವರು ಮಾತನಾಡೋದಿಲ್ಲ. ಅವರು ಕೊನೆಗೆ ಹೋಗುವಾಗ ಹೇಳಿ ಹೋಗ್ತಾರೆ, ಸಾಧ್ಯ ಆದರೆ ನೀವು ನಮ್ಮ ಹೊಲಕ್ಕೆ ಬನ್ನಿ, ನಮ್ಮ ತೋಟಕ್ಕೆ ಬನ್ನಿ, ನಾನು ಅಲ್ಲಿ ಮಾತನಾಡ್ತೇನೆ ಅಂತ. ತಾಂಬೂಲ ತಿನ್ನುವ ಬಾಯಿ, ಮುಟ್ಟಾಳೆ ಇಟ್ಟುಕೊಂಡ ತಲೆ ಮಾತಾಡುವಷ್ಟು ರೈತರು ಆ ಜಾಗ ಈ ಕಡೆಗೆ ಬಂದಾಗ ಅವರಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ರೈತರು ಕೂತು ಮಾತನಾಡುವ ಜಾಗ ಅಜ್ಜನ ಜಗಲಿ.
ಅಲ್ಲಿ ರೈತರ ಅನೇಕ ಸಮಸ್ಯೆಗಳನ್ನು ಎತ್ತಿಕೊಂಡು ಗ್ರಾಮ ಸಂಬಂಧದ ಒಳ ಮರ್ಮವನ್ನು ಎತ್ತಿಕೊಂಡು ಕೃಷಿಯ ವರ್ತಮಾನದ ಸಮಸ್ಯೆಗಳನ್ನು ಎತ್ತಿಕೊಂಡು ರೈತರ ಯಾಕೆಂದರೆ ನಮ್ಮಲ್ಲಿ ಅನೇಕ ರೈತರು ಮಾಡಿದ ಅಂತ ಕರಿತೇವೆ, ಕೆಲವು ಕೀಟಗಳ ಸಮಸ್ಯೆಗಳಿಗಿರ್ಬೋದು ಅಥವಾ ರೋಗಗಳ ಸಮಸ್ಯೆಗಳಿರ್ಬೋದು, ರೈತರೇ ಮಾಡಿದಂಥ ಅನುಶೋಧನೆಗಳಿವೆ. ಆ ಅನುಶೋಧನೆಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ್ದೇನೆ. ನನ್ನ ಸುಮಾರು 45 ಪುಸ್ತಕಗಳ ಪೈಕಿ ಸುಮಾರು 18 ಪುಸ್ತಕಗಳು ಕೃಷಿಗೆ ಸಂಬಂಧಪಟ್ಟಂತೆ, ರೈತರಿಗೆ ಸಂಬಂಧಪಟ್ಟಂತೆ. ಇವತ್ತಿಗೂ ನಾನು ಬರೆಯುವ ಬಹುತೇಕ ಲೇಖನಗಳು ನೆಲದ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂತೆ. ನನಗೆ ಈ ಜ್ಞಾನ ಪರಂಪರೆಗೆ ನಿಜವಾದ ವಾರಸುದಾರರು, ನೆಲಜ್ಞಾನದ ವಾರಸುದಾರರು ರೈತರೇ ಅಂತ ಕಾಣಿಸ್ತದೆ. ಅವರನ್ನು ಮತ್ತೆ ಮತ್ತೆ ಮುಟ್ಟುವುದು, ಅವರನ್ನು ಮತ್ತೆ ಮತ್ತೆ ಮಾತನಾಡಿಸುವುದು. ನಾನು ಬೇರೆ ಯಾವುದೇ ರೀತಿಯ ತೀರ್ಥಯಾತ್ರೆಗೆ ಹೋಗೋದಿಲ್ಲ. ಒಂದು ದಿವಸ ರಜೆ ಸಿಕ್ಕಿದ್ರೆ ನಾನು ಹೋಗೋದೊಬ್ಬ ರೈತನ ಮನೆಗೆ. ಏನೋ ಒಂದು ಮಾಡಿರ್ತಾನೆ ಅವನು ಹೊಸ್ತು, ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ, ಜಗತ್ತು ಅದನ್ನು ತೋರಿಸಿಲ್ಲ. ಯಾಕಂದರೆ ನಮ್ಮ ಪತ್ರಕರ್ತರು ಸಾಮಾನ್ಯವಾಗಿ ಹಳ್ಳಿಗೆ ಬರೋದು ಒಂದು ಮಂತ್ರಿಗಳು ಬರಬೇಕು, ಇಲ್ಲದ್ರೆ ಮರ್ಡರ್ ಆಗಬೇಕು, ಇಲ್ಲದಿದ್ದರೆ ಪತ್ರಕರ್ತರು ಹಳ್ಳಿಗೆ ಬರೋದಿಲ್ಲ. ಅಂಥ ಒಂದು ಜಾಗವನ್ನು ಹುಡುಕಿಕೊಂಡು ರೈತರ ನೆಲಕ್ಕೆ ಹೋದಾಗ, ರೈತರ ಮನೆಗೆ ಹೋದಾಗ ಎಷ್ಟೋ ಹೊಸತುಗಳು ಸಿಗ್ತವೆ. ಅದನ್ನು ಹೊಸ ತಲೆಮಾರಿಗೆ ಪರಿಚಯಿಸುವುದು ನನ್ನ ಉದ್ದೇಶ. ಖಂಡಿತ ಬಹಳ ಖುಷಿ ಆಗುತ್ತೆ. ಇವೆಲ್ಲದರ ಜೊತೆನಲ್ಲಿ ನಿಮ್ಮ ಈ ವಿಭಿನ್ನ ವಿಶೇಷ ಪರಿಕಲ್ಪನೆಗೆ ನಿಮ್ಮ ಕುಟುಂಬದವರ ಸಹಕಾರ, ನಿಮ್ಮ ಶ್ರೀಮತಿಯವರ ಬಗ್ಗೆ, ನಿಮ್ಮ ಮುದ್ದಾದ ಮೊಮ್ಮಗುವಿನ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ಏನು ಹೇಳ್ತೀರಿ? ನನ್ನ ಶ್ರೀಮತಿ ಪವಿತ್ರ ರೈ ಅಂತ, ಆಕೆಗೆ ಕವನ ಬರೆಯುವ, ಸಾಹಿತ್ಯವನ್ನು ಓದುವ ಆಸಕ್ತಿ ಇದೆ. ನನ್ನ ಕೃಷಿಯ ಬಹುಭಾಗ ಬದ್ಧತೆಯನ್ನು, ಜವಾಬ್ದಾರಿಯನ್ನು ನಿಭಾಯಿಸುವವಳು ಆಕೆ. ನನ್ನ ಮಗಳು ಡಾಕ್ಟರ್ ಸುನೇರಿ ಅಂತ, ಮತ್ತು ಅಳಿಯ ಡಾಕ್ಟರ್ ರಾಮ್ಪ್ರಕಾಶ್, ಮೊಮ್ಮಗಳು ಗೆಹನ ಅಂತ, ಅವರು ಕುಂದಾಪುರದ ಕಡೆಗೆ ಇದ್ದಾರೆ. ಒಂದು ಮುದ್ದಾದ ಸುಂದರವಾದಂತಹ ಕುಟುಂಬ. ಜೊತೆಗೆ ನನ್ನ ಕುಟುಂಬ ಬರೀ ಇವರಿಗಷ್ಟೇ ಸೀಮಿತ ಅಲ್ಲ, ಬಹಳ ದೊಡ್ಡ ಕುಟುಂಬ ನಮ್ದು, ಒಟ್ಟು ಕುಟುಂಬ ನಮ್ದು. ನನ್ನ ವಿದ್ಯಾರ್ಥಿಗಳು ನನ್ನ ಬದುಕಿನ ಅಂಗ ಅಂತ ಹೇಳ್ತೀರಿ. ನಿಮ್ಮ ವಿದ್ಯಾರ್ಥಿಗಳಿಗೆ, ಕಾರ್ಯಕ್ರಮ ನೋಡ್ತಿರುವಂತಹ ಯುವ ಸಾಹಿತಿಗಳಿಗೆ, ಯುವಕರಿಗೆ ಏನ್ ಕಿವಿಮಾತು ಹೇಳ್ತೀರಿ ಸರ್? ನನ್ನ ಪ್ರಕಾರ ಇವತ್ತಿನ ಒಂದು 4-5 ವರ್ಷಗಳ ಅವಧಿ ತಗೊಂಡ್ರೆ ನಮ್ಮ ಯುವಕರ ಸಂವೇದನೆಗಳು, ಸೂಕ್ಷ್ಮತೆ, ಬಹುತ್ವ, ಮನುಷ್ಯ ಪ್ರೀತಿ ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು ಯಂತ್ರಗಳನ್ನು ಕಟ್ಟಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವರ ಒಳಗಡೆ ಇರುವ ಯಂತ್ರವನ್ನು ಕಳಚುವ, ಮತ್ತೆ ಮನುಷ್ಯ ಪ್ರೀತಿಯನ್ನು ತುಂಬಿಕೊಳ್ಳುವ ಸಂವೇದನೆಗಳು ಅವರಲ್ಲಿ ಸ್ಥಾಪನೆ ಆಗಲಿ. ಅದಕ್ಕೆ ಒಂದಷ್ಟು ಪುಸ್ತಕಗಳಿಗೆ ಮನಸ್ಸು ಕೊಡುವ, ಪುಸ್ತಕಗಳನ್ನು ಓದುವ, ಹಸಿರನ್ನು ನೋಡುವ, ನೆಲವದ ಸಂಪರ್ಕ ಅವರಲ್ಲಿ ಸಾಧ್ಯ ಆಗಲಿ ಅನ್ನೋದೇ ನನ್ನ ಆಶಯ. ಸರ್, ಬಹಳ ಖುಷಿ ಆಗುತ್ತೆ. ಶ್ರೀಮಂತರು ಯಾರು ಅಂತ ಕೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಪರಿಕಲ್ಪನೆ ಇರುತ್ತೆ, ಒಂದು ಪ್ರಾಸ್ಪೆಕ್ಟ್ ಇರುತ್ತೆ. ನನ್ನನ್ನು ನೀವು ಕೇಳಿದ್ರೆ ನಿಮ್ಮ ಪುಸ್ತಕಗಳ ಮೂಲಕ, ನಿಮ್ಮ ನೆನಪಿನ ಬುತ್ತಿಯ ಮೂಲಕ, ನೀವು ಕಳೆದಿರುವಂಥ ಅನೇಕ ಸಾಧಕರ ಮೂಲಕ ನೀವು ಅತ್ಯಂತ ಶ್ರೀಮಂತರಾಗಿ ಕಾಣುವಂಥ ಅಗ್ರಗಣ್ಯ ಸ್ಥಾನದಲ್ಲಿ ತಾವು ನಿಲ್ತೀರಿ. ನಿಮ್ಮ ಈ ಸಾಹಿತ್ಯ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ. ನಿಮ್ಮ ಯುವ ಜನತೆಗೆ, ವಿದ್ಯಾರ್ಥಿಗಳಿಂದ ದಾರಿ ತೋರಿಸ್ತಿರೋದು ಬಹಳ ಹೆಮ್ಮೆಯ ವಿಚಾರ. ಇಂಥ ಅನೇಕ ನರೇಂದ್ರ ಸರ್ ಅವರ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಒಂದು ಸಾಹಿತ್ಯ ಕೃಷಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಜ್ಞಾನವನ್ನು ವೃದ್ಧಿಸಿದ್ದೀರಿ. ಧನ್ಯವಾದ ಸರ್. ನನ್ನನ್ನು ಮತ್ತಷ್ಟು ವಿಸ್ತರಿಸಿದ ದೂರದರ್ಶನದ ಕುಟುಂಬಕ್ಕೆ, ನಿಮ್ಮನ್ನು ಸೇರಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಎಡ್ಯುಕೇಶನ್ ಮೇಕ್ಸ್ ಮ್ಯಾನ್ ಅ ಮ್ಯಾನ್. ಶಿಕ್ಷಣ ಮನುಷ್ಯನನ್ನಾಗಿ ಮಾಡುತ್ತೆ. ಹಾಗಾಗಿಯೇ ನಾವು ಸಾಹಿತ್ಯವನ್ನು ಓದಬೇಕು ಅಂತ ನಮ್ಮ ಅತಿಥಿಗಳಿಂದ ತಿಳ್ಕೊಂಡಿದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.